ಓಂ ಶಾಂತಿ. ಈ ದಿನ ನಾವು ಆತ್ಮಿಕ ಶಕ್ತಿ ನಮ್ಮಲ್ಲಿ ಕಡಿಮೆ ಇದೆ, ಅದಕ್ಕೆ ಕಾರಣ ಏನು? ಆತ್ಮಿಕ ಶಕ್ತಿಯ ಕೊರತೆ ಇದೆ ಅಲ್ಲ, ಅದು ಯಾವ ಕಾರಣದಿಂದ? ಸ್ಮೃತಿಯ ಒಂದು ಕೊರತೆನೂ ಸಹ ಇದೆ, ಅದು ಯಾವ ಕಾರಣದಿಂದ? ಮತ್ತೆ ಹೇಗೆ ನಾವು ಆತ್ಮಿಕ ಶಕ್ತಿಯನ್ನ ವೃದ್ಧಿ ಮಾಡ್ಕೊಳ್ಳೋದು? ಈ ಒಂದು ವಿಷಯಗಳ ಬಗ್ಗೆ ಈ ದಿನ ನಾವು ಬಾಬ್ದಾದಾರವರ ಮೂಲಕವೇ ತಿಳ್ಕೊಳ್ಳೋಣ. ಇಲ್ಲಿ ಬಾಬ್ದಾದ ತಿಳಿಸ್ತಿರೋದು ಏನು ಅಂದ್ರೆ, ಆತ್ಮಿಕ ಶಕ್ತಿ ಬರೋದಕ್ಕೆ ಸಾಧನ ಏನು ಅಂದ್ರೆ, ಸಾಕಾರದಲ್ಲಿ ಎಕ್ಸಾಂಪಲ್ಗೆ ಸಾಕಾರದಲ್ಲಿ ಬ್ರಹ್ಮ ಬಾಬಾ ಕರ್ಮ ಮಾಡಿ ತೋರಿಸಿದ್ದಾರೆ. ಆತ್ಮಿಕ ಶಕ್ತಿ ಹೇಗ್ ಬರುತ್ತೆ ಅನ್ನೋದನ್ನ ಕರ್ಮ ಮಾಡಿ ತೋರಿಸಿದ್ದಾರೆ. ಅವರು ಮೊಟ್ಟ ಮೊದಲು ಯಾವ ಒಂದು ಹೆಜ್ಜೆಯನ್ನು ಹಾಕಿದ್ರು ಅವರು? ನಮ್ಗೆಲ್ಲರಿಗೂ ಸಹ ನೆನಪಿದೆ. ಅವರ ಒಂದು 18 ಹೆಜ್ಜೆಗಳು ನಮಗೆ ನೆನಪಿದೆ. ಅದು ಮೊದಲ ಹೆಜ್ಜೆ ಏನು? ಎಲ್ಲ ಅರ್ಪಣೆ ಮಾಡಿಬಿಟ್ರು ಅವರು. ಒಂದು ಸೆಕೆಂಡ್ ಸಹ ಆ ಕಡೆ ಈ ಕಡೆ ಯೋಚನೆ ಮಾಡಲಿಲ್ಲ ಅವರು. ಎಲ್ಲನೂ ಅರ್ಪಣೆ ಮಾಡಿಬಿಟ್ರು. ಅಂದ್ರೆ ಏನು? ಒಂದೇ ಏಟಿಗೆ ಬಲಿಹಾರಿ ಆಗ್ಬಿಟ್ರು ಅವರು. ಒಂದೇ ಏಟಿಗೆ. ಅರ್ಪಣೆ ಮಾಡುವುದರಲ್ಲಿ ನಿಧಾನ ಮಾಡಲಿಲ್ಲ, ನಿಜ ತಾನೆ? ಒಳಗಡೆ ಇರುವಂತಹದ್ದಿರ್ಬೋದು, ಹೊರಗಡೆ ಇರುವಂತಹದ್ದಿರ್ಬೋದು, ಏನು ಕೆಟ್ಟದ್ದು, ಒಳಗಡೆ ಇರುವಂತ ಕೆಟ್ಟದ್ದು, ಹೊರಗಡೆ ಇರುವಂತ ಕೆಟ್ಟದ್ದು, ಎಲ್ಲದನ್ನು ಸಂಪೂರ್ಣವಾಗಿ ಅರ್ಪಣೆ ಮಾಡಿಬಿಟ್ರು. ಯಾರು? ಬ್ರಹ್ಮಬಾಬಾ. ಹೊರಗಡೆ ಒಳಗಡೆ ಇರುವಂತಹ ಕೆಟ್ಟದ್ದನ್ನ ಸಂಪೂರ್ಣವಾಗಿ ಅರ್ಪಣೆ ನಾವು ಎಲ್ಲಿವರೆಗೂ ನಾವು ಮಾಡಲ್ವೋ ಅಲ್ಲಿವರೆಗೂ ಆತ್ಮಿಕ ಶಕ್ತಿ ಬರೋದಿಲ್ಲ. ಅರ್ಥ ಆಯ್ತಲ್ಲ? ನಮ್ಮ ಆತ್ಮದಲ್ಲಿ ಶಕ್ತಿ ಬರದೇ ಇರೋದಕ್ಕೆ ಕಾರಣ ನಾವು ಸರ್ವ ಅರ್ಪಣೆ ಮಾಡಬೇಕು. ಒಳಗಡೆ ಹೊರಗಡೆ ಇರುವ ಕೆಟ್ಟದ್ದೆಲ್ಲವೂ ಎಲ್ಲವೂ ನಿನ್ನದೇ, ಎಲ್ಲವೂ ನೀನೇ. ನಾನು ನಿನ್ನೋನು, ನೀನು ನನ್ನೋನು, ಅಷ್ಟೇ. ಇಲ್ಲಿ ಬಾಬಾರವರನ್ನ ನಾವು ಲೈಫ್ ಪಾರ್ಟ್ನರ್ ಆಗಿ ಮಾಡ್ಕೋಬೇಕಾಗತ್ತೆ, ಜೀವನದ ಸಂಗಾತಿಯಾಗಿ ಮಾಡ್ಕೋಬೇಕಾಗತ್ತೆ. ಅವರು ವಿದೇಹಿ ಆಗಿದ್ದಾರೆ. ಯಾರು? ತಂದೆ, ಶಿವ ತಂದೆ ವಿದೇಹಿ ಆಗಿದ್ದಾರೆ. ಅವರನ್ನ ನಾವು ಲೈಫ್ ಪಾರ್ಟ್ನರ್ ಆಗಿ ನಾವು ಮಾಡ್ಕೊಂಡ್ವಿ ಅಂತಂದ್ರೆ ವಿದೇಹಿ ಆಗೋದ್ರಲ್ಲಿ, ನಾವು ವಿದೇಹಿ ಆಗೋದ್ರಲ್ಲಿ ಅವರ ಒಂದು ಸಹಯೋಗ ನಮಗೆ ಸಿಗುತ್ತೆ. ಪ್ರತಿಯೊಂದರಲ್ಲೂ ಬಾಬಾ ಇರಬೇಕು, ಪಾರ್ಟ್ನರ್. ನಮ್ಮ ಜೀವನದಲ್ಲೇ ಅವರು ಇರಬೇಕು, ನಮ್ಮ ಜೀವನನೇ ಅವರಾಗಿರ್ಬೇಕು. ಬ್ರಹ್ಮ ಬಾಬಾ ಇದೇ ಮಾಡಿದ್ರು. ಎದ್ರು ಬಾಬಾ ಜೊತೆಯಲ್ಲೇ, ಕೂತ್ಕೊಂಡ್ರು ಬಾಬಾ ನೆನಪಲ್ಲೇ. ಬಾಬಾ ನೆನಪು ಅಂದ್ರೆ ಏನ್ ಹೇಳಿ? ಬಾಬಾ ನಮ್ಮ ಜೊತೆ ಇರುವಂತಹದ್ದು. ಅವರ ನೆನಪಿದೆ ಅಂದ್ರೆ ಅವರು ನಮ್ಮ ಜೊತೆ ಇದ್ದಾರೆ ಅಂತ ಅರ್ಥ. ಎದ್ದೇಳೋದ್ರಲ್ಲೂ ಪಾರ್ಟ್ನರ್, ನಿಮಗೆ ಕೂತ್ಕೊಳ್ಳೋದ್ರಲ್ಲೂ ಪಾರ್ಟ್ನರ್. ಲೈಫ್ ಪಾರ್ಟ್ನರ್ ಅಂದ್ರೇನು? ಜೀವನದ ಪ್ರತಿ ಸೆಕೆಂಡು ಕೂಡ, ನಿಮ್ಮ ಜೀವನದಲ್ಲಿ ಪ್ರತಿ ಸೆಕೆಂಡು ಕೂಡ ಬಾಬಾ ಇರುವಂತಹದ್ದು. ಎಲ್ಲ ಅರ್ಪಣೆ ಮಾಡಿಬಿಟ್ರು ಬ್ರಹ್ಮ ಬಾಬಾ.
ವಿದೇಹಿ ತಂದೆಯನ್ನ ಲೈಫ್ ಪಾರ್ಟ್ನರ್ ಆಗಿ ಮಾಡ್ಕೊಂಡ್ಬಿಟ್ರು, ಜೀವನ ಸಂಗಾತಿಯಾಗಿ ಮಾಡ್ಕೊಂಡ್ಬಿಟ್ರು, ಫಿಕ್ಸ್ ಆಗ್ಬಿಟ್ರು, ಒಂದೇ ಏಟಿಗೆ ಬಲಿಹಾರಿ ಆಗ್ಬಿಟ್ರು, ಎಲ್ಲ ಅರ್ಪಣೆ ಮಾಡಿಬಿಟ್ರು, ಸರ್ವ ಅರ್ಪಣೆ ಮಾಡಿಬಿಟ್ರು. ಇಲ್ಲಿ ಯಾವುದು ನನ್ನದು ಇಲ್ಲ, ನಾನು ಇಲ್ಲ, ನನ್ನೋರು ಇಲ್ಲ, ಯಾವುದೂ ಇಲ್ಲ, ಎಲ್ಲ ಬಾಬಾ. ನಮ್ಮ ಆತ್ಮದಲ್ಲಿ ಶಕ್ತಿ ಬರದೇ ಇರೋದಕ್ಕೆ ಕಾರಣನೇ ಇದಾಗಿದೆ. ಪದೇ ಪದೇ ವ್ಯರ್ಥ ಸಂಕಲ್ಪಗಳು, ಪದೇ ಪದೇ ದೇಹಾಭಿಮಾನ, ಪದೇ ಪದೇ ವಿಕಾರಗಳಲ್ಲಿ ಬರುವಂಥದ್ದು, ಕ್ರೋಧ, ಲೋಭ, ಮೋಹ ಇವುಗಳಲ್ಲಿ ಬರುವಂತಹದ್ದು. ಇವೆಲ್ಲದು ಬಲಹೀನತೆ. ಅಂದ್ರೆ ಏನು? ಶಕ್ತಿ ಇಲ್ಲ ಆತ್ಮದಲ್ಲಿ. ಆತ್ಮದಲ್ಲಿ ಯಾವಾಗ ಶಕ್ತಿ ಇರುತ್ತೆ ಆಗ ಬಾಬಾ ಹೇಳಿರೋ ರೀತಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಆಗ ಮಾತ್ರ. ಶಕ್ತಿ ಇಲ್ದಿರೋ ಕಾರಣ ಪದೇ ಪದೇ ದೇಹಾಭಿಮಾನದಲ್ಲಿ ಬರ್ತೀವಿ, ಪದೇ ಪದೇ ಮೋಹದಲ್ಲಿ ಬರ್ತೀವಿ, ಪದೇ ಪದೇ ವ್ಯರ್ಥ ಸಂಕಲ್ಪಗಳು, ಪದೇ ಪದೇ ನಾವು ಕೋಪದಲ್ಲಿ, ಆಕರ್ಷಣೆಯಲ್ಲಿ, ಇವೆಲ್ಲದರಲ್ಲೂ ಬರ್ತಾ ಹೋಗ್ತೀವಿ. ಇದು ಬಲಹೀನತೆಯ ಕಾರಣ. ಆತ್ಮದಲ್ಲಿ ಶಕ್ತಿ ಇದೆ ಅಂದ್ರೆ ಇವೆಲ್ಲದೂ ಸಹ ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಮನಸ್ಸಿನ ಒಂದು ಕಂಟ್ರೋಲ್ ಇತ್ತು ನಮ್ಮ ಕೈಯಲ್ಲಿ ಅಂದ್ರೆ ಶಾರೀರಿಕವಾಗಿ ತಾನಾಗೆ ಆಗ್ತಿರುತ್ತಲ್ವಾ. ಶಾಂತಿ ಬೇಕಾಗಿರೋ ಸಮಯದಲ್ಲಿ ಶಾಂತಿ ಬರೋದಿಲ್ಲ, ನಮಗೆ ಇಮರ್ಜ್ ಆಗೋದಿಲ್ಲ. ಶಕ್ತಿ ಬೇಕಾಗಿರೋ ಸಮಯದಲ್ಲಿ ಶಕ್ತಿ ಇಮರ್ಜ್ ಆಗೋದಿಲ್ಲ. ಸಂತೋಷ ಬೇಕಾಗಿರೋ ಸಮಯದಲ್ಲಿ ಸಂತೋಷ ಇಮರ್ಜ್ ಆಗೋದಿಲ್ಲ ಅಲ್ವಾ. ಎಕ್ಸಾಂಪಲ್ಗೆ ಇದಕ್ಕೆಲ್ಲ ಕಾರಣ ಆತ್ಮದಲ್ಲಿ ಶಕ್ತಿಯ ಕೊರತೆ. ಬಾಬಾ ಹೇಳೋ ರೀತಿ ನಾವು ನಡ್ಕೊಳಕ್ ಆಗ್ತಿಲ್ಲ, ಶಕ್ತಿ ಕೊರತೆ ಇದೆ. ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ, ಎಲ್ಲಿವರೆಗೂ ನೀವು ಸಂಪೂರ್ಣವಾಗಿ ಒಳಗಡೆ ಹೊರಗಡೆ ಇರುವ ಕೆಟ್ಟದ್ದೆಲ್ಲದನ್ನ ನೀವು ಅರ್ಪಣೆ ಮಾಡಲ್ವೋ ಅಲ್ಲಿವರೆಗೂ ಆತ್ಮಿಕ ಶಕ್ತಿ ಬರುವುದಿಲ್ಲ. ನಮ್ಮ ಹತ್ರ ಇರೋದೆಲ್ಲ ಕವಡೆಗಳೇ ಅಲ್ವಾ. ನೀವು ವಜ್ರಗಳಿಟ್ಟಿರಿ, ಈ ಸಮಯದಲ್ಲಿ ವಜ್ರ, ಮುತ್ತು, ರತ್ನ ಇಟ್ಟಿರಿ, ಅದು ಕವಡೆಗಳ ಸಮಾನವೇ. ಎಲ್ಲನೂ ಪತಿತ ಪ್ರಪಂಚಕ್ಕೆ ಸೇರಿರುವಂತಹದ್ದು. ಮನಸ್ಸನ್ನ ಅರ್ಪಣೆ ಮಾಡಬೇಕು, ನಮ್ಮನ್ನ ನಾವು ಅರ್ಪಣೆ ಮಾಡಬೇಕು. ಅದೇ ಲೈಫ್ ಪಾರ್ಟ್ನರ್ ಆಗಿ ಮಾಡಿಕೊಳ್ಳುವಂತಹದ್ದು ಬಾಬಾರವರನ್ನ. ಆಗ ಅವರದೆಲ್ಲ ನಮ್ಮದೇ. ಎಲ್ಲಿ ಅವರ ನೆನಪಿರುತ್ತೋ ಅಲ್ಲಿ ಅವರ ಶಕ್ತಿ ಇರುತ್ತೆ. ಎಲ್ಲಿ ಆತ್ಮಿಕ ಸ್ಮೃತಿ, ಪರಮಾತ್ಮನ ಸ್ಮೃತಿ ಇರುತ್ತೆ, ಅಲ್ಲಿ ಆತ್ಮದಲ್ಲಿ ಪರಮಾತ್ಮನ ಶಕ್ತಿ ಎಂಟರ್ ಆಗುತ್ತೆ. ಪ್ರತಿಯೊಂದು ನನ್ನದಲ್ಲ, ಪ್ರತಿಯೊಂದು ಬಾಬಾರವರದ್ದು. ಕೇವಲ ನಾವು ನಿಮಿತ್ತ, ಇನ್ಸ್ಟ್ರೂಮೆಂಟ್ಸ್ ಅಷ್ಟೇ. ಎಲ್ಲ ಅವರದ್ದು. ಮತ್ತೆ ಅವರ ಶಕ್ತಿನೇ ಕೆಲಸ ಮಾಡ್ತಿರುತ್ತೆ ಆತ್ಮದಲ್ಲಿ. ಸಾಕಾರ ಬಾಬಾ ಏನಾದ್ರೂ ಆಲೋಚನೆ ಮಾಡಿದ್ರ ಅರ್ಪಣೆ ಮಾಡುವಾಗ ಏನಾಗುತ್ತೋ ಏನೋ, ಹೇಗಾಗುತ್ತೋ ಏನೋ ಅಂತ ಯಾವತ್ತಾದ್ರೂ ಆಲೋಚನೆ ಮಾಡಿದ್ರ ಅವರು? ಕೆಲವು ಮಂದಿ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ, ಬಾಬಾ ಹೇಳ್ತಿದ್ದಾರೆ, ಅರ್ಪಣೆ ಹೇಗ್ ಮಾಡ್ತಾರೆ ಅಂದ್ರೆ ಯೋಚನೆ ಮಾಡಿ ಮಾಡಿ ಮಾಡ್ತಾರಂತೆ. ಮಾಡ್ಲೋ ಬೇಡವೋ ಎಲ್ಲ ನಿಂದು ಅಂದ್ಬಿಟ್ರೆ ನಾನೇನ್ ಮಾಡೋದು ಅಂತ ಯೋಚನೆ ಮಾಡೋದು. ಆಮೇಲೆ ಎಲ್ಲ ಬಾಬಾರವ್ರು ಕೊಡ್ಬೇಕಲ್ಲ, ಸಂಬಂಧಗಳು ಕೊಡ್ಬೇಕು, ದೇಹ ಕೊಡ್ಬೇಕು, ವಸ್ತುಗಳು ಕೊಡ್ಬೇಕು, ಸಂಪತ್ತು ಕೊಡ್ಬೇಕು, ಎಲ್ಲವೂ ಕೊಡ್ಬೇಕಲ್ಲ ಬಾಬಾರವ್ರಿಗೆ. ಮತ್ತೆ ನನಗೇನ್ ಮಾಡೋದು? ಏನಾಗುತ್ತೋ ಏನೋ, ಹೇಗಾಗುತ್ತೋ ಏನೋ.
ಇದು ಯೋಚನೆ ಮಾಡಿ ಮಾಡಿ ಅರ್ಪಣೆ ಮಾಡೋದು. ಮಾಡ್ಲಾ ಬೇಡವಾ ಅದಕ್ಕೆ ಅಷ್ಟೊಂದು ಫಲ ಕೂಡ ಸಿಗೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಒಂದೇ ಏಟಿಗೆ ಬಲಿ ಆಗುವಂಥದ್ದು ಮತ್ತೆ ಅನೇಕ ಏಟುಗಳಿಗೆ ಬಲಿಯಾಗುವಂಥದ್ದು, ಇದರಲ್ಲಿ ವ್ಯತ್ಯಾಸ ಇರುತ್ತೆ. ಮಮ್ಮ ಮತ್ತೆ ಬ್ರಹ್ಮಪಾಪ ಇಬ್ರು ಒಂದೇ ಏಟಿಗೆ ಬಲಿಹಾರ ಆದವರು. ಅವರು ಯಾವತ್ತೂ ಅವರು ನಾನು ನನ್ನದು ಮತ್ತೊಂದರಲ್ಲಿ ಅವ್ರು ಬರಲೇ ಇಲ್ಲ, ಸಂಪೂರ್ಣವಾಗಿ ಅರ್ಪಣೆ ಆಗ್ಬಿಟ್ರು ಅವರು. ನೋಡಿ, ಅವರು ಬ್ರಹ್ಮಬಾಬಾ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಲಿಲ್ಲ. ನಾಳೆ ನನ್ನ ಜೀವನ ಹೇಗೆ, ನನ್ನ ಮಕ್ಕಳು ಹೇಗೆ, ನನ್ನ ಪತ್ನಿ ಹೇಗೆ, ಮುಂದಿನ ಜೀವನ ಹೇಗೆ, ಯಾವುದು ಯೋಚನೆ ಮಾಡಲಿಲ್ಲ ಅವರು. ಎಲ್ಲವನ್ನ ತನು ಮನ ಧನ ಸಮಯ ಸಂಕಲ್ಪ ಎಲ್ಲವೂ ಸಹ ಸಂಪತ್ತು ಎಲ್ಲವೂ ಸಹ ನನ್ನದಲ್ಲ ಅಂತ ಅರ್ಪಣೆ ಮಾಡಿದ್ರು. ಒಂದೇ ಏಟಿಗೆ ಅವರು ಎಲ್ಲವನ್ನ ಅರ್ಪಣೆ ಮಾಡಿಬಿಟ್ರು. ನಮ್ಗೆಲ್ಲರಿಗೂ ಸಹ ಅವರು ಎಕ್ಸಾಂಪಲ್ಗೆ ಇದ್ದಾರೆ, ನಮ್ಗೆಲ್ಲರಿಗೂ ಸಹ ಗೊತ್ತಿದೆ. ಅಲ್ವಾ? ಬ್ರಹ್ಮಬಾಬಾ ಬಗ್ಗೆ ನಮ್ಗೆಲ್ಲರಿಗೂ ಸಹ ಗೊತ್ತಿದೆ. ಒಂದೇ ಏಟಿಗೆ ಅವರು ಬಲಿ ಆಗ್ಬಿಟ್ರು ಅವರು. ಯೋಚನೆ ಮಾಡಿ ಮಾಡಿ ಬಲಿಯಾಗೋದು ಅಂದ್ರೆ ಅನೇಕ ಏಟುಗಳನ್ನ ತಿಂದು ಬಲಿಯಾಗುವಂಥದ್ದು. ಒಂದೇ ಏಟಿಗೆ ಬಲಿ ಬೇರೆ, ಯೋಚನೆ ಮಾಡಿ ಮಾಡಿ ಆಗುವಂಥದ್ದು. ಯಾರು ಫಸ್ಟ್ ಬಲಿ ಆಗ್ತಾರೆ? ಫಸ್ಟು ಯಾರು ಬಲಿ ಆಗ್ತಾರೆ? ಅವರಿಗೆ ಶಕ್ತಿನೂ ಕೂಡ ಮೊದಲ ನಂಬರ್ ಶಕ್ತಿ ಸಿಗುತ್ತೆ. ಬ್ರಹ್ಮಬಾಬಾ ಹಾಗೆ ಮಾಡಿದ್ರಲ್ಲ, ಸಂಕಲ್ಪದಲ್ಲಿ ಬಲಿಯಾಗುವಂತಹದ್ದು. ಒಂದೇ ಏಟಿಗೆ ಬಲಿ ಅಂದ್ರೆ ಸಂಕಲ್ಪದಲ್ಲಿ ದೃಢ ಸಂಕಲ್ಪ ಮಾಡ್ಬಿಟ್ರು ಅವರು. ಎಲ್ಲ ಬಾಬಾರವರಿಗೆ ಅರ್ಪಣೆ ಮಾಡ್ಬಿಟ್ರು, ಅಂದ್ರೆ ಸಂಕಲ್ಪದ ಮೂಲಕ. ಮೊದಲೇ ಆಗದೇ ಇರುವಂತವರಿಗೆ, ಅಂದ್ರೆ ಒಂದೇ ಏಟಿಗೆ ಯಾರು ಬಲಿ ಆಗೋದಿಲ್ಲ, ಅರ್ಪಣೆ ಮಾಡೋದಿಲ್ಲ, ಅವ್ರಿಗೆ ಶಕ್ತಿ ಕೂಡ ಕಡಿಮೆ ಸಿಗತ್ತೆ. ಯೋಚನೆ ಮಾಡಿ ಮಾಡಿ ಮಾಡ್ತಾರೆ. ಬಾಬಾನು ಸಹ ಯೋಚನೆ ಮಾಡಿ ಮಾಡಿನೇ ಕೊಡ್ತಾರೆ. ಎಷ್ಟು ಕೊಡ್ತಾರೆ? ಯಾಕೆ ಅಂದ್ರೆ ಅಲ್ಲಿ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಮಾರ್ಕ್ಸ್ ಕಡಿಮೆ ಆಗುತ್ತೆ, ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಅಲ್ಲಿ. ಈ ವಿಷಯದ ಮೇಲೆ ನೀವು ಆಲೋಚನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇಷ್ಟು ವರ್ಷದಿಂದ ನಾವು ಜ್ಞಾನದಲ್ಲಿದ್ದೀವಿ, ನಾವು ಬಿಕೆಗಳು, ನಾವು ಬ್ರಾಹ್ಮಣರು, ನಾವು ಹೇಳ್ಕೊತೀವಿ. ಬಟ್ ನಮ್ಮ ಆತ್ಮದಲ್ಲಿ ಎಷ್ಟು ಶಕ್ತಿ ಇದೆ. ಬ್ರಹ್ಮಬಾಬಾರವರ ಸಮಾನ ನಾವು ಎಲ್ಲದರಲ್ಲೂ ಅವರ ಹೆಜ್ಜೆಯಲ್ಲಿ ನಾವು ಹೆಜ್ಜೆಯನ್ನ ಇಡ್ತಿದೀವ? ಇದು ಹೊಸದಾದ ಜ್ಞಾನ. ನಮಗೆ ಕಲ್ಪದ ಆತ್ಮಗಳೇ ನಾವು, ಆದ್ರೂ ಕೂಡ ನಮಗೆ ಹೊಸದಾಗಿ ಕಾಣ್ತಿರೋದ್ರಿಂದ, ಹೇಗೆ ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ಬ್ರಹ್ಮಬಾಬಾ ಆಲ್ರೆಡಿ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಅವರು ಎಕ್ಸಾಂಪಲ್ ಆಗಿದ್ದಾರೆ ನಮ್ಮ ಮುಂದೆ. ಅವರನ್ನ ಫಾಲೋ ಮಾಡಿ ಅಂತಾರೆ ಕರ್ಮಗಳಲ್ಲಿ. ಅವರು ಯಾವ ಹೆಜ್ಜೆ ಇಟ್ರು ಕರ್ಮಗಳಲ್ಲಿ, ಪುರುಷಾರ್ಥದಲ್ಲಿ, ಅವರನ್ನ ಫಾಲೋ ಮಾಡಿ ಅಂತ ಹೇಳ್ತಾರೆ. ಬಟ್
ಅವರನ್ನು ಫಾಲೋ ಮಾಡೋದಕ್ಕೂ ಆಗ್ತಿಲ್ಲ ಅಂದರೆ ನಮ್ಮಿಂದ ನಾವೇ ಯೋಚನೆ ಮಾಡಬೇಕಾಗತ್ತೆ. ಅವರನ್ನ ಫಾಲೋ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಿದೆ ಅಂತಂದ್ರೆ ಆಲ್ರೆಡಿ ಅವರು ಯಾವ ಯಾವ ರೀತಿ ಇರಬೇಕು, ಮನಸ್ಸ, ವಾಚ, ಕರ್ಮಣ ಎಲ್ಲದ್ರಲ್ಲೂ ಯಾವ್ಯಾವ ರೀತಿ ಇರಬೇಕು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಅವರು. ಬಲಿ ಆಗೋದು ಕೂಡ, ಒಂದೇ ಏಟಿಗೆ ಬಲಿ ಆಗೋದು ಕೂಡ ನಮಗೆ ಅರ್ಥ ಆಗ್ಬೇಕು. ಬಾಬಾರವರಿಗೆ ನೋಡಿ ಅರ್ಥ ಆಯಿತು, ಬ್ರಹ್ಮ ಬಾಬಾರವರಿಗೆ ಈ ಪತಿತ ಪ್ರಪಂಚ, ಅಳಿಯ ಪ್ರಪಂಚದಲ್ಲಿ ಏನೂ ಇಲ್ಲ, ಈ ನಿಸ್ಸಾರ ಪ್ರಪಂಚ, ಇದು ಸಾರನೇ ಇಲ್ಲ, ಎಲ್ಲ ತಮೋ ಪ್ರಧಾನವಾದಂಥದ್ದು, ಎಲ್ಲ ಕಲ್ಲುಗಳು. ಅವ್ರಿಗೆ ಅವರ ವಜ್ರದ ವ್ಯಾಪಾರಿ ಆಗಿದ್ರು ಸಹ ವಜ್ರಗಳು ಕಲ್ಲುಗಳ ಸಮಾನ ಕಾಣ್ತು ಅವ್ರಿಗೆ. ಬಾಬಾರವರ ಮುಂದೆ, ಬಾಬಾರವರು ಕೊಡ್ತಿರೋ ಆಸ್ತಿ ವಾರಸತ್ವದ ಮುಂದೆ ಇದು ಯಾವುದು ದೊಡ್ಡದನಿಸ್ಲಿಲ್ಲ ಬ್ರಹ್ಮ ಬಾಬಾರವರಿಗೆ. ಎಲ್ಲ ಕೊಟ್ಬಿಟ್ರು, ಯಾವುದು ಬೇಡ ನನಗೆ. ಒಬ್ಬ ಬಾಬಾರವರನ್ನ ಆಧಾರ ಮಾಡಿಕೊಂಡ್ರು, ಏನೇ ಮಾಡಿದ್ರು ಬಾಬಾ. ಅಷ್ಟು ಬಾಬಾರವರ ಮೇಲೆ ನಿಶ್ಚಯ ಇತ್ತು, ಅಷ್ಟು ಬಾಬಾರವರ ನೆನಪು ಮಾಡ್ತಿದ್ರು, ಅಷ್ಟು ಬಾಬಾರವರ ಮೇಲೆ ಪ್ರೀತಿ ಇತ್ತು, ಸಂಬಂಧ ಇತ್ತು. ಲೈಫ್ ಪಾರ್ಟ್ನರ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ರು ಬ್ರಹ್ಮ ಬಾಬಾ. ನೀವು ಬೇರೆಯವರಿಗೆ ಹೇಳೋವಾಗ ಬೇಕಾದ್ರೆ ಹೇಳಿ ಅವ್ರದ್ದು ಇವ್ರದ್ದು ಅಂತ, ಅದು ಮನಸ್ಸು ಬುದ್ಧಿಯಲ್ಲಿ ಹೊರಗಡೆ ನೀವು ಸ್ಥೂಲವಾಗಿ ನೀವೇನಾದ್ರೂ ಹೇಳ್ಬೋದು. ಇವಾಗ ಬೇರೆಯವ್ರಿಗೆ ಹೋಗ್ಬಿಟ್ಟು ಇದು ಬಾಬಾರವ್ರದ್ದು ಅಂದ್ರೆ ಅವ್ರು ನಂಬ್ತಾರೋ ಇಲ್ಲ ಅದು ನಮಗೆ ಗೊತ್ತಿಲ್ಲ. ಬಟ್ ನಿಮ್ಮ ಮನಸ್ಸು ಬುದ್ಧಿಯಲ್ಲಿ ಏನಿರಬೇಕು, ಬಾಬಾ. ಬೇರೆಯವ್ರಿಗೆ ಬೇಕಾದ್ರೆ ಹೇಳಿ ಯುಕ್ತಿಯಿಂದ, ಅದು ಯುಕ್ತಿ ಅಷ್ಟೇ, ನಿಮಿತ್ತವಾಗಿ ಎಲ್ಲ ಬಾಬಾದು. ಬಾಬಾರವ್ರು ಕೊಡ್ತಿರೋ ಸ್ವರ್ಗ, ಅವರ ಪ್ರಾಪ್ತಿಗಳು, ಖಜಾನೆಗಳ ಮುಂದೆ ಈ ಅಳಿಯ ಪ್ರಪಂಚದ ಸಂಬಂಧಗಳು, ವಸ್ತು, ವೈಭವ, ಪದಾರ್ಥಗಳು, ಸಂಪತ್ತು ಎಲ್ಲವೂ ಸಹ ಕಲ್ಲುಗಳಾಗಿ ಕಾಣ್ತು ಬಾಬಾರವರಿಗೆ. ಅಂದ್ರೆ ಎಷ್ಟು ನಿಶ್ಚಯ ಆಗಿರ್ಬೇಕು ಬಾಬಾರವ್ರ ಮೇಲೆ, ಬ್ರಹ್ಮ ಬಾಬಾರವರಿಗೆ. ಅಲ್ಪಕಾಲಿಕ ವಸ್ತುಗಳು, ವೈಭವ, ಅಲ್ಪಕಾಲಿಕ ಸಂಬಂಧಗಳ ಮೇಲೆ ನಾವು ಇಷ್ಟು ಮೋಹ, ಮಮಕಾರ, ಆಕರ್ಷಣೆಯನ್ನು ನಾವು ಇಟ್ಟಿದ್ದೀವಿ ಅಂತಂದ್ರೆ ಇದೇ ನಮ್ಮನ್ನ ಸೆಳೀತಿದೆ ಅಂದ್ರೆ ಬಾಬಾರವರು ಭಗವಂತ ಕೊಡ್ತಿರುವಂತಹ ಪ್ರಾಪ್ತಿ ನಮಗೆ ಹೇಗೆ ಸಿಗೋದಕ್ಕೆ ಸಾಧ್ಯ? ಅಲ್ಪಕಾಲದ ಪ್ರಾಪ್ತಿಗೋಸ್ಕರ ಸದಾ ಕಾಲಕ್ಕೆ ಸಿಗಬೇಕಾಗಿರುವಂತ ಪ್ರಾಪ್ತಿಯನ್ನು ನಾವು ಕಳ್ಕೋತಾ ಇದ್ದೀವಿ. ಇದು ನಮಗೆ ಯೋಚನೆ ಬರ್ತಿಲ್ಲ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ ಅಂತ. ನೀವು ಎಷ್ಟು ಪರ್ಸೆಂಟೇಜ್ ನೀವು ಬಾಬಾರವರಿಗೆ ಅರ್ಪಣೆ ಮಾಡಿದ್ದೀರಾ? ಶರೀರ ಒಂದನ್ನು ಬಾಬಾ ನಿಂದು ಶರೀರ, ಮನಸ್ಸು ನಿಂದು, ಬುದ್ಧಿ ನಿಂದು, ಸಂಸ್ಕಾರ ನಿಂದು. ಮತ್ತೆ ನಾವು 100% ಕೊಟ್ಟಿದ್ದೀವ, ಅರ್ಪಣೆ ಮಾಡಿದೀವ. ತನು, ಮನ, ಧನ ಎಲ್ಲವನ್ನ 100% ಅರ್ಪಣೆ ಮಾಡಿದೀವ. ಮತ್ತೆ ಅದು ನನ್ನದು ಅಂತ ಅದ್ರ ಕಡೆ ಆಕರ್ಷಣೆ ಆಗಬಾರದು. ಆಕರ್ಷಣೆ ಆಗ್ತಿದೆ, ಅದು ನನ್ನದು ಅಂತ ಭಾವನೆ ಬರ್ತಿದೆ ಅಂದ್ರೆ ಅದು ನಾವಿನ್ನು ಕೊಟ್ಟಿಲ್ಲ ಬಾಬಾರವರಿಗೆ. ಕೊಡ್ತೀವಿ ಮತ್ತೆ ಹಾಗೆ ತಗೊಂಡ್ಬಿಡ್ತೀವಿ. ಬಾಬಾ ಅದನ್ನು ಹೇಳ್ತಾರಲ್ವಾ, ದಾನ ಕೊಟ್ಟ ಮೇಲೆ ವಾಪಸ್ ತಗೋಬಾರದು.
ಬಾಬಾರವ್ರಿಗೆಲ್ಲ ನಾವು ಕೊಟ್ಬಿಟ್ಟಿದ್ದೀವಿ ಅಂತಂದಮೇಲೆ ನಾವು ವಾಪಸ್ ತಗೋಬಾರ್ದು. ಯಾವುದ್ರ ಬಗ್ಗೆನೂ ಯೋಚನೆನೇ ಮಾಡಲಿಲ್ಲ ಬ್ರಹ್ಮ ಬಾಬಾ. ನಾಳೆ ಬಗ್ಗೆ ಯೋಚನೆ ಮಾಡಲಿಲ್ಲ, ನೆಕ್ಸ್ಟ್ ಸೆಕೆಂಡ್ ಅಂತನೂ ಸಹ ಯೋಚನೆ ಮಾಡಲಿಲ್ಲ. ಅಷ್ಟು ಆಧಾರ ಮಾಡ್ಕೊಂಡಿದ್ರು, ಅವರೊಬ್ಬರ ಮೇಲೆ ಅಷ್ಟು ಡಿಪೆಂಡ್ ಆಗಿದ್ರು. ನಾವಾಗಿದ್ದೀವಾ? ಯಾಕೆ ನಮಗೆ ಸಫಲತೆ ಸಿಗ್ತಿಲ್ಲ, ಸಹಯೋಗ ಸಿಗ್ತಿಲ್ಲ, ಶಕ್ತಿ ಸಿಗ್ತಿಲ್ಲ? ಬಲಿ ಆಗಿಲ್ಲ ನಾವು ಒಂದೇ ಏಟಿಗೆ. ಬಾಬಾರವರ ಅಂದ್ರೆ ಏನು, ಸೇವೆಯಲ್ಲಿ ಶರೀರವನ್ನ ನಾವು ನಿಮಿತ್ತ ಮಾಡಬೇಕು ಅಂದ್ರು ಕೂಡ ಬಾಬಾರವರ ಸೇವೆ ಮಾಡಬೇಕು, ಅದಕ್ಕೆ ಶರೀರವನ್ನು ನಾವು ಬಳಸ್ಕೋತೀವಿ. ಆವಾಗ್ಲೂ ನಾವು ಎಷ್ಟು ಸರಿ ಯೋಚನೆ ಮಾಡಿರ್ತೀವಲ್ಲ, ಮಾಡೋದೋ ಬೇಡವೋ, ಅಯ್ಯೋ ಆ ಕೆಲಸ ಇದೆ, ಈ ಕೆಲಸ ಇದೆ, ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು, ಇದಕ್ಕೆ ಸಮಯ ಇಲ್ಲ. ಮತ್ತೆ ಬಲವಂತದ ಮೇಲೆ ಅಯ್ಯೋ ಅವ್ರು ಬೈಕೊಂಡ್ಬಿಡ್ತಾರೇನೋ, ಬೇಜಾರು ಮಾಡ್ಕೊಂಡ್ಬಿಡ್ತಾರನ್ನ ತಾನು ಮಾಡ್ಬೇಡಣ ಅತಗೆ ಅಂತೇಳಿ ಬಂದು ಮಾಡ್ತೀವಿ. ಮತ್ತೆ ಅಲ್ಲಿ ಪರ್ಸೆಂಟೇಜ್ ಬಂತಲ್ವಾ? ನಾವು ಮಾಡಿದ್ರೂ ಸಹ ನಿಮಿತ್ತವಾಗಿ ಅಲ್ಲಿ ಕಡಿಮೆ ಶಕ್ತಿ, ಕಡಿಮೆ ಪ್ರಾಪ್ತಿ. ಯಾರು ಒಂದೇ ಏಟಿಗೆ ಬಲಿಯಾಗಿರ್ತಾರೆ, ಬಾಬಾ ಒಬ್ಬರೇ, ಅವ್ರಿಗೆ ಏನು ಒಂದೇ ಏಟಿಗೆ ಬಲಿ ಅಂದ್ರೆ ಏನು, ಒಂದೇ ಸಂಕಲ್ಪದ ಮೂಲಕ ಎಲ್ಲವನ್ನ ಅವರಿಗೆ ಅರ್ಪಣೆ ಮಾಡಿ, ಬಾಬಾ ಒಬ್ಬರೇ ನನ್ನೋರು, ಬಾಬಾ ಒಬ್ಬರೇ ನನ್ನ ಪ್ರಪಂಚ, ನನ್ನ ಸರ್ವಸ್ವ, ನನ್ನ ಸಂಸಾರ, ಬಾಬಾ ಒಬ್ಬರೇ. ನಾವು ಎಷ್ಟು ಪರ್ಸೆಂಟೇಜ್ ಅಲ್ಲಿ ನಾವು ಮಾಡಿದ್ದೀವಿ ಅನ್ನೋದ್ರ ಮೇಲೆ ಸಿಗುತ್ತೆ. ಯಾಕೆ? ಕೇವಲ ಆತ್ಮಿಕ ಸ್ಮೃತಿಯಲ್ಲಿದ್ದಾಗ ಮಾತ್ರ ನಮಗೆ ಏನಾದ್ರು ಒಂದು ಅಲ್ಪಕಾಲಿಕವಾಗಿ ಆ ಸಮಯಕ್ಕೆ ಒಂದು ಸ್ವಲ್ಪ ಶಾಂತಿ, ಶಕ್ತಿ ಅನುಭವ ಆಗುತ್ತೆ. ಮತ್ತೆ ದೇಹಾಭಿಮಾನದಲ್ಲಿ ಬಂದ್ವಿ, ಸಮಾಪ್ತಿ. ಅಲ್ಲಿ ದೇಹಾಭಿಮಾನದಲ್ಲಿ ಬಂದ್ವಿ ಅಂದ್ರೇನೆ ಅಲ್ಲಿ ಎಲ್ಲನೂ ಕೂಡ ನಾನು ನನ್ನದು ಅನ್ನೋ ವಿಷಯದಲ್ಲಿ ಬಂದ್ಬಿಡ್ತೀವಿ. ಮತ್ತೆ ಎಲ್ಲಿ ಉಳಿಯೋದಕ್ಕೆ ಸಾಧ್ಯ ಶಕ್ತಿ? ಅಲ್ಲಿ ತಗೊಂಡ್ವಿ, ಅಲ್ಲಿ ಖರ್ಚು ಮಾಡಿದ್ವಿ. ಜಮಾ ಆಗ್ಬೇಕು, ಆತ್ಮಿಕ ಶಕ್ತಿ ಜಮಾ ಆಗ್ಬೇಕು. ಕಷ್ಟಗಳು ಸಹ ಸಹಜವಾಗಿ ಅನುಭವ ಆಗುತ್ತೆ. ಕಷ್ಟನೂ ಸಹ ಈಸಿ ಆಗ್ಬಿಡುತ್ತೆ ಯಾವಾಗ ವಿದೇಹಿ ತಂದೆಯನ್ನ ಲೈಫ್ ಪಾರ್ಟ್ನರ್ ಆಗಿ ನಾವು ಯಾವಾಗ ಮಾಡ್ಕೋತೀವಿ, ಆಗ ಕಷ್ಟನೂ ಈಸಿ ಆಗ್ಬಿಡುತ್ತೆ. ನಿಮಗೆ ಸಫಲತೆ ಕಡಿಮೆ ಸಿಗುತ್ತೆ ಎಲ್ಲಾದ್ರಲ್ಲೂ ಅಂದ್ರೆ ನೀವಿನ್ನ ಲೈಫ್ ಪಾರ್ಟ್ನರ್ ಆಗಿ ಬಾಬಾರವರನ್ನ ಮಾಡ್ಕೊಳ್ಳಿಲ್ಲ, ಬಾಬಾರವರನ್ನ ಲೈಫ್ ಪಾರ್ಟ್ನರ್ ಆಗಿ ಮಾಡ್ಕೊಂಡಿಲ್ಲ ಇನ್ನ. ಬಾಬಾ ಅದನ್ನೇ ತಿಳಿಸ್ತಿದ್ದಾರೆ. ಆತ್ಮದಲ್ಲಿ ಶಕ್ತಿ ಬೇಕು, ಆತ್ಮಿಕ ಶಕ್ತಿ ಬೇಕು. ಇದ್ರನ್ನೇ ತಾನೇ ನಾವು ತೀವ್ರ ಪುರುಷಾರ್ಥ ಮಾಡೋದಕ್ಕೂ ಸಹ ಸಾಧ್ಯ ಆಗೋದು, ಧಾರಣೆ ಮಾಡೋದಕ್ಕೂ ಸಾಧ್ಯ, ಸೇವೆ ಮಾಡೋದಕ್ಕೂ ಸಾಧ್ಯ. ನೆನಪು ಮಾಡೋದಕ್ಕೂ ಕೂಡ ಸಾಧ್ಯ, ನಶೆ ಬರೋದಕ್ಕೂ ಸಾಧ್ಯ. ಎಲ್ಲದಕ್ಕೂ ಆತ್ಮದಲ್ಲಿ ಶಕ್ತಿ ಅನ್ನುವಂತಹದ್ದು ಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ. ಕರ್ಮ ಬಂಧನಗಳು ಸಹ ನಿಮ್ಮನ್ನ ಆಕರ್ಷಣೆ ಮಾಡ್ತಾ ಇದೆ. ಇನ್ನೂ ನೀವು ಕರ್ಮ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೀರಾ.
ಕರ್ಮ ಬಂಧನ ಅನ್ನೋ ಹಗ್ಗ ಏನಿದೆ, ಆ ಹಗ್ಗ ನಿಮ್ಮನ್ನ ಕಟ್ಟಾಕ್ಬಿಟ್ಟಿದೆ. ಅದನ್ನ ನೀವೇ ಅದರಿಂದ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡಿಲ್ಲ, ಆ ಹಗ್ಗನ ನೀವು ಕಟ್ ಮಾಡಲಿಲ್ಲ, ಅದರಿಂದ ಬಿಡಿಸ್ಕೊಳ್ಳಿಲ್ಲ ನೀವು ಅಂದ್ರೆ ಅದು ನಿಮ್ಮನ್ನ ಆಕರ್ಷಣೆ ಮಾಡ್ತಿರತ್ತೆ. ಈಗ ನೋಡಿ, ಎಲ್ಲಾ ಸಂಬಂಧಗಳು ನೀನೆ, ಅಪ್ಪ ಅಮ್ಮ, ಪತಿ ಪತ್ನಿ, ಮಗ ಮಗಳು, ಅಣ್ಣ ತಂಗಿ, ಎಲ್ಲ ಸಂಬಂಧಗಳು ನೀನೆ. ಸಖ, ಪ್ರಿಯತಮ, ಎಲ್ಲವೂ ನೀನೆ ಅಂತ ನಾವು ಮನಸಾರೆ ನಾವು ಬಾಬಾರವರನ್ನ ಒಪ್ಕೊಂಡಿದೀವ. ಮತ್ತೆ ನಾವು ಲೌಕಿಕ ಅಂದ್ರೆ ಕರ್ಮ ಬಂಧನ ಅಲ್ವಾ. ಅಲೌಕಿಕ ಅಂದ್ರಲ್ಲಿ ಸೇವಾ ಸಂಬಂಧ ಬರುತ್ತಷ್ಟೇ, ಸೇವೆಗೋಸ್ಕರ ಇರುತ್ತಷ್ಟೇ ಅಲ್ಲಿ. ಬಟ್ ಆ ಲೌಕಿಕ ಅಂತಂದಾಗ ಅಲ್ಲಿ ಕರ್ಮ ಬಂಧನನೇ ಇರುತ್ತೆ. ನನ್ನವರು, ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ಮಕ್ಕಳು, ನನ್ನದು ಅನ್ನುವಂತಹದ್ದು ಬರುತ್ತೆ. ಮತ್ತೆ ಅದು ನಮ್ಮನ್ನ ಆಕರ್ಷಣೆ ಮಾಡ್ತಿರುತ್ತೆ. ನನ್ನ ಮಗಳು ಅಂದೆ, ನನ್ನ ಪತಿ ಅಂದೆ, ನನ್ನ ಪತ್ನಿ ಅಂದೆ ನಾನು ಅಂದ್ರೆ ನನ್ನ ಆಕರ್ಷಣೆ ಮಾಡ್ತಿರುತ್ತೆ, ಸೆಳೀತಿರುತ್ತೆ ಆ ಕಡೆ ನನ್ನನ್ನು. ಅವ್ರಿಗೇನಾದ್ರೂ ನೋಡೋಕ್ಕಾಗೋದಿಲ್ಲ, ತಡ್ಕೊಳಕ್ಕಾಗೋದಿಲ್ಲ, ಸಹಿಸ್ಕೊಳಕ್ಕಾಗೋದಿಲ್ಲ. ಅವರು ನಮಗೆ ಖುಷಿ ಕೊಟ್ಟರೆ ಖುಷಿ ಆಗಿರ್ತೀವಿ, ದುಃಖ ಕೊಟ್ಟರೆ ದುಃಖ ಪಡ್ತೀವಿ. ಇದೆಲ್ಲ ಆಕರ್ಷಣೆನೆ. ಇದನ್ನೂ ಸಹ ನೀವು ಕಟ್ ಮಾಡ್ಕೋಬೇಕು. ಇದರಿಂದನೂ ಸಹ ನಿಮ್ಮ ಆತ್ಮದಲ್ಲಿ ಶಕ್ತಿ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಏನೇ ಇದ್ರು, ಯಾವುದೇ ಇದ್ರು, ಏನೇ ಆದ್ರೂ ಬಾಬಾ ಯಾವುದನ್ನು ಆಧಾರ ಮಾಡಿಕೊಳ್ಳಿಲ್ಲ. ನಿರಾಧಾರ ಸ್ಥಿತಿ ಇತ್ತು ಅವ್ರಿಗೆ. ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರೂ ಸಹ ಅವರು ತೆಂಗಿನ ಮರದ ರೆಂಬೆಗಳಿರುತ್ತಲ್ಲ, ಗೆರೆಗಳು, ಅದರಲ್ಲಿ ಗುಡಿಸಲು ಮಾಡ್ಕೊಂಡಿದ್ರು. ಅಷ್ಟು ಸಿಂಪಲ್ ಆಗಿದ್ರು, ಅಷ್ಟು ತ್ಯಾಗಿಯಾಗಿದ್ರು. ಇರೋರೆಲ್ಲ ಆ ಥರ ಗುಡಿಸಲು ಹಾಕೊಂಡಿರ್ಬೇಕು ಅಂತ ಹೇಳ್ತಿಲ್ಲ ಬಾಬಾ. ಮನಸ್ಸು ಬುದ್ಧಿಯಿಂದ ಅವುಗಳ ಮೇಲೆ ಆಕರ್ಷಣೆಯನ್ನು ತೆಗಿಬೇಕಷ್ಟೆ. ಅಲ್ಲೇ ಇದ್ರೂ ಏನೇ ಮಾಡಿದ್ರು ಮನಸ್ಸು ಬುದ್ಧಿಯಲ್ಲಿ ಅವುಗಳ ಬಗ್ಗೆ ಮೋಹ ಮಮಕಾರ ಆಕರ್ಷಣೆ ಇರಬಾರ್ದು. ಬ್ರಹ್ಮಬಾಬಾ ಗೊತ್ತಾಗ್ಬಿಡ್ತು ಯಾವಾಗ ಸ್ವರ್ಗದ ಸತ್ಯಯುಗದ ಒಂದು ಸಾಕ್ಷಾತ್ಕಾರ ಆಯಿತು, ಈ ಹಳೆಯ ಪ್ರಪಂಚದ ಒಂದು ವಿನಾಶ ಆಯಿತು, ಆ ಸಾಕ್ಷಾತ್ಕಾರ ಆಯಿತು, ಬಾಬಾರವ್ರಿಗೆ ಗೊತ್ತಾಗ್ಬಿಡ್ತು ಏನೇನೂ ಇಲ್ಲ ಇದರಲ್ಲಿ, ಎಲ್ಲ ಸಮಾಪ್ತಿ ಆಗುವಂಥದ್ದು, ವಿನಾಶ ಆಗುವಂಥದ್ದು. ಇದು ದುಃಖ ಕೊಡುತ್ತೆ. ಇದು ನಮ್ಮದು ಅಲ್ವೇ ಅಲ್ಲ, ಇದು ನಾವು ಅಲ್ವೇ ಅಲ್ಲ. ಎಲ್ಲರ ಮಧ್ಯೆ ಇದ್ರು, ಎಲ್ಲದರ ಮಧ್ಯೆ ಇದ್ರು, ಯುಕ್ತಿಯುಕ್ತವಾಗಿ, ಸಾಕ್ಷಿಯಿಂದ, ಯೋಗಯುಕ್ತವಾಗಿ, ಜ್ಞಾನಯುಕ್ತವಾಗಿ ನಡ್ಕೊಂಡ್ರು. ಈ ಹಳೆಯ ಪ್ರಪಂಚದಿಂದ ನಮಗೇನು ಸಿಗ್ತಿದೆ? ಬಾಬಾ ಕೊಡ್ತಾ ಇರೋದ್ರಿಂದ ನಮಗೇನು ಸಿಗ್ತಿದೆ? ಬಾಬಾರವರಿಂದ ಏನ್ ಸಿಗುತ್ತೆ? ಈ ಹಳೆಯ ಪ್ರಪಂಚದಿಂದ ಏನ್ ಸಿಗುತ್ತೆ? ಈ ಹಳೆಯ ಪ್ರಪಂಚ ಯಾರು ಕೊಟ್ಟಿದ್ದು? ರಾವಣ ಅಲ್ವಾ? ಈ ಹಳೆಯ ಪ್ರಪಂಚದಲ್ಲಿ ಏನ್ ಸಿಗ್ತಿದೆ ಅದೆಲ್ಲ ರಾವಣನಿಂದ ಸಿಗ್ತಿದೆಯಲ್ಲ, ಅದು ಅಲ್ಪಕಾಲಿಕ, ವಿನಾಶಿ. ಬಾಬಾ ಸದಾಕಾಲಿಕವಾಗಿ ಅವಿನಾಶಿಯಾಗಿ ಕೊಡ್ತಾರೆ. ಮತ್ತೆ ಇವೆರಡರ ಒಂದು ವ್ಯತ್ಯಾಸ ನಮಗೆ ಗೊತ್ತಾಯ್ತು ಅಂದ್ರೆ ನಾವು ಯಾವ್ದು ಕಡೆ ಜಾಸ್ತಿ ಗಮನ ಕೊಡ್ತೀವಿ? ಬಾಬಾರವರ ಕಡೆನೇ ಗಮನ ಕೊಡ್ತೀವಿ. ಯಾರು ಇಲ್ಲಿ ಎಲ್ಲವನ್ನ ಅರ್ಪಣೆ ಮಾಡ್ತಾರೆ
ಅವ್ರಿಗೇನೆ ಎಲ್ಲ ಸಿಗುವಂಥದ್ದು. ಇಲ್ಲೂ ಬೇಕು ಅಲ್ಲೂ ಬೇಕು ಅಂದ್ರೆ ಸಾಧ್ಯ ಇಲ್ಲ. ಇಲ್ಲೂ ಬೇಕು, ಸತ್ಯುಗದಲ್ಲೂ ಬೇಕು ನನಗೆಲ್ಲ ಅಂದ್ರೆ ಸಾಧ್ಯ ಇಲ್ಲ. ಇಲ್ಲಿರೋ ಹಳೆಯದನ್ನೆಲ್ಲ ತ್ಯಾಗ ಮಾಡಿದ್ರೆ ಮಾತ್ರ ಸತ್ಯುಗದಲ್ಲಿ ನಮಗೆ ಸಿಗುವಂಥದ್ದು. ಬಾಬಾರವರಿಂದ ಶಕ್ತಿ, ಗುಣಗಳು, ಏನು ಖಜಾನೆಗಳೆಲ್ಲ ಏನೇನಿದೆ ಅವೆಲ್ಲ ಸಿಗೋದು ನಾವು ಎಲ್ಲ ಕೊಟ್ಟಾಗ ಬಾಬಾರವ್ರಿಗೆ. ನಾವು ಕೊಟ್ಟಿಲ್ಲ ಅಂದ್ರೆ ಸಿಗಲ್ಲ. ಈಗ ನೋಡಿ, ನನ್ನ ಶರೀರವನ್ನು ನಾನು 50% ಕೊಟ್ಟೆ ಬಾಬಾರವ್ರಿಗೆ, ಅರ್ಪಣೆ ಮಾಡಿದೆ. ಇನ್ನು 50% ಮಾಡಲಿಲ್ಲ, ಇಲ್ಲ 25% ಕೊಟ್ಟೆ, ಇನ್ನು 75% ಮಾಡಲಿಲ್ಲ. ಅಷ್ಟೇ ಸಿಗುತ್ತೆ ನನಗೆ, ಅಷ್ಟೇ ಸಿಗುತ್ತೆ. ಅಧಿಕಾರ, ಆಸ್ತಿ, ಸಂಪತ್ತು ಏನಿದೆ, ಹೆಸರು, ಪ್ರತಿಷ್ಠೆ, ಗೌರವ, ಸನ್ಮಾನ, ಇವೆಲ್ಲವನ್ನ ತ್ಯಾಗ ಮಾಡಬೇಕು. ಲೋಕ ಮರ್ಯಾದೆ ಇವೆಲ್ಲವನ್ನ ಬ್ರಹ್ಮಬಾಬಾ ತ್ಯಾಗ ಮಾಡಿದ್ರು. ಇವೆಲ್ಲವನ್ನ ಬಾಬಾರವರಿಗೆ ಕೊಡಬೇಕು, ಇದೇ ತ್ಯಾಗ. ಈಗ ನೀವೇನಾದ್ರೂ ಒಂದು ಒಳ್ಳೆ ಸೇವೆ ಮಾಡ್ತೀರಾ, ಕರ್ಮಣ ಸೇವೆ ಮಾಡ್ತಿರೋ, ಇಲ್ಲ ದನ ಸೇವೆ ಮಾಡ್ತಿರೋ, ಏನೋ ಒಂದು, ಇವಾಗ ದನ ಸೇವೆನೇ ಮಾಡ್ತೀರಾ ಅನ್ಕೊಳ್ಳಿ, ಇಲ್ಲ ಕರ್ಮಣ ಸೇವೆನೇ ಮಾಡ್ತೀರಾ, ಯಾರಾದ್ರೂ ಹೊಗಳಿದ್ರು ಆಯ್ತಾ, ಅದನ್ನ ಬಾಬಾರವ್ರಿಗೆ ಕೊಟ್ಬಿಡ್ಬೇಕು, ಸ್ವೀಕಾರ ಮಾಡಬಾರ್ದು. ನಾನಲ್ಲ ಅದು ಬಾಬಾ. ನಾವು ಖುಷಿ ಪಟ್ಬಿಡ್ತೀವಿ, ನನಗೆ ಈ ತರ ಹೊಗಳಿದ್ರು, ಖುಷಿ ಪಡ್ತೀವಿ. ಹೊಗಳಿದ್ರೆ ನಾಳೆ ಇನ್ನೂ ಬಂದು ಸೇವೆ ಚೆನ್ನಾಗಿ ಮಾಡ್ತೀವಿ, ಹೊಗಳಿಲ್ಲ ಅಂದ್ರೆ ನಾಳೆಯಿಂದ ಹೋಗೋದೇ ಇಲ್ಲ ಸೇವೆ ಮಾಡಕ್ಕೆ. ಬಾಬಾರವರಿಗೆ ಕೊಡುವಂತಹದ್ದು. ಈ ಹಳೆಯ ಪ್ರಪಂಚದಲ್ಲಿ ಏನೇ ಸಿಕ್ಕಿದ್ರು ನಮಗೆ, ಲೌಕಿಕವಾಗಿ ಅಲೌಕಿಕವಾಗಿ ಆಗ್ಲಿ, ಅದನ್ನ ನಾವು ಬಾಬಾರವರಿಗೆ ಅರ್ಪಣೆ ಮಾಡಬೇಕು. ಸರ್ವ ಅರ್ಪಣೆ ಅಂದ್ರೆ ಇದೇನೆ. ಲೌಕಿಕದಲ್ಲಿರ್ಲಿ ಅಲೌಕಿಕದಲ್ಲಿರ್ಲಿ ಯಾವುದನ್ನು ನಾವು ಸ್ವೀಕಾರ ಮಾಡಬಾರದು. ಅದು ಈಗ ಬಾಬಾ ಹೇಳ್ತಾರೆ, ಬಾಬಾ ನಮ್ಮನ್ನ ಟೀಚರ್ ಆಗಿ ನಿಮಿತ್ತ ಮಾಡಿಟ್ಟಿದ್ದಾರೆ. ಓಕೆ, ನಾನು ಟೀಚರ್ ಅಂತನೂ ಸಹ ನಾನು ಅದನ್ನ ಸ್ವೀಕಾರ ಮಾಡಬಾರದು. ಬೇರೆಯವರು ಹೇಳ್ಬೋದು, ಬಟ್ ನಾನು ಅದನ್ನ ಸ್ವೀಕಾರ ಮಾಡಬಾರದು. ಬಾಬಾನೇ ಟೀಚರ್. ನಾವು ನಿಮಿತ್ತ ಸೇವಾದಾರಿಗಳು. ಬಾಬಾ ಇದನ್ನ ಅವ್ಯಕ್ತವಾಣಿಯಲ್ಲಿ ತಿಳಿಸಿದ್ದಾರೆ. ಇದನ್ನೇ ಅರ್ಪಣೆ ಅಂತ ಹೇಳೋದು. ಸರ್ವ ಅರ್ಪಣೆ ಎಲ್ಲಾದ್ರಲ್ಲೂ ಬಾಬಾ. ನಾನು ಬರೋದಿಲ್ಲ ಅಲ್ಲಿ, ಇನ್ನೊಬ್ರು ಬರೋದಿಲ್ಲ ಅಲ್ಲಿ, ಬಾಬಾ ಬಾಬಾ. ಸಮರ್ಪಣೆಯ ಒಂದು ಗುಹ್ಯ ಅರ್ಥ ಅಂತ ಒಂದು ಕ್ಲಾಸ್ ಮಾಡಿಸಿದ್ದಾರೆ ಬಾಬಾ, ಅದರಲ್ಲೂ ಸಹ ತಿಳಿಸಿದ್ದಾರೆ ಸಂಪೂರ್ಣವಾಗಿ ಸಮರ್ಪಣೆ ಅಂದ್ರೆ ಏನು ಅಂತ ಕೂಡ. ಯಾರು ಕೇಳಿಲ್ಲ ಅವರು ಕೇಳಬಹುದು ಸಹ, ಧಾರಣಾ ಕ್ಲಾಸ್ ಅಲ್ಲಿ ಇದೆ, ಪ್ಲೇ ಲಿಸ್ಟ್ ಅಲ್ಲಿ ಹೋದ್ರೆ ಧಾರಣಾ ಕ್ಲಾಸಸ್ ಅಲ್ಲಿ. ಇಲ್ಲೇನೆ ನಾವು ಸೇವೆ ಮಾಡಿದ್ವಿ, ಅಕ್ಕವ್ರು ನನ್ನ ಹೊಗಳಿಲ್ಲ, ನನ್ನ ಮಾತು ಸ್ವೀಕಾರ ಮಾಡಲಿಲ್ಲ, ನನ್ನನ್ನ ಸ್ಟೇಜ್ ಮೇಲೆ ಕರೀಲಿಲ್ಲ, ನನಗೆ ಸನ್ಮಾನ ಮಾಡಲಿಲ್ಲ, ಇದ್ಯಾವುದು ನಮ್ಮಲ್ಲಿ ಕೋರಿಕೆಗಳು ಇರಬಾರದು. ಇವೆಲ್ಲ ಆತ್ಮಿಕ ಶಕ್ತಿ ಕುಂದೋದಕ್ಕೆ ಕಾರಣ ಇವೇ ಆಗಿದ್ದಾವೆ. ಸರ್ವ ಅರ್ಪಣೆ ಮಾಡಿಬಿಡಿ. ಅಲ್ಲಿ ಹೆಸರು ಬರಲಿ, ನಿಮ್ಮ ಮಹಿಮೆ ಆಗಲಿ, ನಿಮ್ಮ ನಿಂದನೆ ಆಗಲಿ, ಜ್ಞಾನಿಯಾಗಿ ಏನೇ ಆಗಲಿ, ಎಲ್ಲ ಬಾಬಾರವ್ರಿಗೆ ಅರ್ಪಣೆ ಮಾಡಿ. ಇದನ್ನೇ ಕೆಟ್ಟದ್ದು ಒಳ್ಳೇದು ಎಲ್ಲವನ್ನ ಅರ್ಪಣೆ ಮಾಡಿಬಿಡಿ. ಸರ್ವ ಅರ್ಪಣೆ ಅಂದ್ರೆ ಇದೇನೆ. ಏನೇ ಒಂದು ವಿಷಯದಲ್ಲಾದ್ರೂ ಬ್ರಹ್ಮಬಾಬಾ ಮಕ್ಕಳನ್ನ ಮುಂದೆ ಇಡ್ತಾ ಇದ್ರು. ಮಕ್ಕಳು ಮಾಡ್ತಾರೆ ಅಂತ ಎಲ್ಲದರಲ್ಲೂ ಮಕ್ಕಳನ್ನ ಮುಂದೆ ಇಡ್ತಿದ್ರು. ಇವರು ಆ ಒಂದು ಹೆಸರು, ಆ ಕೀರ್ತಿ, ಅದು ಯಾವುದನ್ನು ಸ್ವೀಕಾರ ಮಾಡ್ತಿರ್ಲಿಲ್ಲ. ಅಷ್ಟು ನಿಸ್ವಾರ್ಥಿ ಆಗಿದ್ರು. ಇದೆಲ್ಲ ಇದೆಯಾ ನಮ್ಮಲ್ಲಿ? ನಾವಿನ್ನೂ ನಮಗೆ ಹೆಸರು ಬೇಕು, ನಮಗೆ ದುಡ್ಡು ಬೇಕು, ಈ ಹಳೆಯ ಪ್ರಪಂಚದ ಕೋರಿಕೆಗಳೇನಿದಾವೆ ಇವುಗಳನ್ನು ನಾವು ಬಿಡಬೇಕಾಗತ್ತೆ. ಏನಿದೆಯೋ ಅದರಲ್ಲಿ ನಿಮಿತ್ತವಾಗಿ ಪುರುಷಾರ್ಥದ ಒಂದು ಜೀವನವನ್ನು ನಡೆಸೋದ್ರಲ್ಲಿ ತಪ್ಪಿಲ್ಲ. ಆದರೆ
ಬೇಕು ಬೇಕು ಅಂತ ನಾವು ಬಯಸಬಾರದು. ಆಗ ಬೇಕು ಬೇಕು ಅಂತಂದ್ರೆ ನಾವು ಅದರ ಹಿಂದೆ ಓಡಿ ಹೋದಂಗೆ, ಅಟ್ಟಾಡಿಸ್ಕೊಂಡು ಹೋದಂಗೆ ಬೇಕು ಬೇಕು ಅಂತ. ನಾವು ಯಾವಾಗ ಅವುಗಳ ಕಡೆ ಗಮನ ಕೊಡದೆ ನಾವು ಬಾಬಾರವರಿಗೆ ಎಲ್ಲವನ್ನ ಅರ್ಪಣೆ ಮಾಡಿರ್ತೀವಿ, ಆಗ ಅದು ನಮ್ಮನ್ನ ಹುಡುಕೊಂಡು ಬರುತ್ತೆ. ಅದು ಯಾವುದೇ ಪ್ರಾಪ್ತಿಯಾಗಿರಲಿ, ನಾವು ಬೇಕು ಬೇಕು ಅಂತ ನಾವು ಹೋಗ್ತೀವಿ ಅಂದರೆ ಅದರ ಹಿಂದೆ ಬಿದ್ದಂಗೆ. ಹಿಂದೆ ಬಿದ್ದರೆ ಯಾವುದು ಸಿಗಲ್ಲ. ಈಗ ನೀವು ಎಕ್ಸಾಂಪಲ್ ಲೌಕಿಕದಲ್ಲೇ ಆಗಲಿ, ಯಾರಾದರೂ ಒಬ್ಬರು ಹಿಂದೆ ನೀವು ಓಡಿ ಓಡಿ ಹೋಗ್ತಿದ್ದೀರಾ, ಏನಾದರೂ ತಗೊಳ್ಳೋಕ್ಕೆ ಅಂತಂದರೆ ಓಡಿಸ್ಕೊಂಡು ಹೋಗ್ತಿದ್ದೀರಾ, ಆದರೆ ಅವ್ರು ಇನ್ನೂ ಓಡೋಗ್ತಾರೆ ಹೊರತು ಅವ್ರು ನಿಮಗೆ ಸಿಗೋದಿಲ್ಲ ಅಲ್ವಾ? ಆಕರ್ಷಣೆಯಾಗಿ ಅವರೇ ಬರಬೇಕು, ಅವರೇ ತಂದು ಕೊಡಬೇಕು, ಅವರಿಗೆ ಅನ್ನಿಸ್ಬೇಕು. ಆ ಕ್ವಾಲಿಟೀಸ್ ನಮ್ಮಲ್ಲಿ ಬೇಕು. ಇಲ್ಲಿ ನಾವು ಹಿಂದೆ ಓಡೋಗ್ತೀವಿ ಅಂದರೆ ಅದು ನಮಗೆ ಸಿಗೋದಿಲ್ಲ. ಎಲ್ಲವನ್ನ ಅರ್ಪಣೆ ಮಾಡೋದು ಅಂದ್ರೇನೆ ಅರ್ಥ ಇಲ್ಲಿನದು ಯಾವುದು ಸ್ವೀಕಾರ ಮಾಡಬಾರದು. ಮನಸ್ಸು ಬುದ್ಧಿಯಿಂದಲೂ ಸ್ವೀಕಾರ ಮಾಡಬಾರದು. ಎಲ್ಲ ಬಾಬಾರವರದ್ದು, ಎಲ್ಲ ಬಾಬಾರವರಿಗೆ, ಎಲ್ಲ ಬಾಬಾನೇ. ಇಷ್ಟು ಬಲಿ ಯಾರಾಗಿದ್ದೀವಿ ನಾವು? ಇಷ್ಟು ಬಲಿ ಯಾರಾಗಿದ್ದೀವಿ ನಾವು? ಆತ್ಮಿಕ ಶಕ್ತಿ ಕೊರತೆ ಇದೆ. ಕೊರತೆಗೆ ಕಾರಣ ಇದೇ ಆಗಿದೆ. ನಿಂದನೆ ಬಂದರೂ ಸ್ವೀಕಾರ ಮಾಡಬಾರ್ದು. ಈಗ ನೋಡಿ, ಯಾರಾದರೂ ಬ್ರಹ್ಮ ಭೋಜನ ಮಾಡಿದ್ರು, ಓಕೆನಾ, ಅಲ್ಲಿ ಮಾಡಿಸಿದ್ದು ಯಾರು? ಬಾಬಾ. ನಿಮಿತ್ತಾಗಿ ಮಾಡಿದ್ದ್ಯಾರು? ಅಕ್ಕಂದ್ರು ಅನ್ನಂದ್ರು, ಯಾರೋ ಒಬ್ರು. ಯಾರಾದರೂ ಪ್ರಸಾದವನ್ನು ಸೇವನೆ ಮಾಡಿ ತಗೊಂಡು ಭೋಗವನ್ನು ಸ್ವೀಕಾರ ಮಾಡಿ ಅದು ಉಪ್ಪು ಇಲ್ಲ, ಖಾರ ಇಲ್ಲ, ಚೆನ್ನಾಗಿಲ್ಲ ಅಂದ್ಬಿಟ್ರೆ ಬೇಜಾರು ಮಾಡ್ಕೊಂಬಿಡೋದು. ಅಂದರು ಅಂದರೆ ಬೇಜಾರಾಗ್ಬಿಡುತ್ತೆ. ಅಂದರೆ ಅದರ ಅರ್ಥ ಏನು ಹೇಳಿ? ನಾನು ಮಾಡಿದ್ದೀನಿ ಅನ್ನೋದು ನನ್ನ ಮನಸ್ಸಲ್ಲಿ ಇದೆ ಅಂದರೆ ಆಗ ಅವರು ಚೆನ್ನಾಗಿಲ್ಲ ಅಂದ್ರೆ ನಂಗೆ ಬೇಜಾರಾಗತ್ತೆ, ಬಾಬಾರವರು ಮಾಡಿಸಿದ್ದು ನಾನು ಕೇವಲ ನಿಮಿತ್ತ ಅಂದಾಗ ಅವರು ಚೆನ್ನಾಗಿಲ್ಲ ಅಂದರೂ ನಿಂದನೆ ಮಾಡೋದು ನಮಗೆ ಬೇಜಾರಾಗೋದಿಲ್ಲ. ಬಾಬಾರವ್ರದ್ದು, ಬಾಬಾ ಮಾಡಿಸಿದ್ದು, ಅದು ಬಾಬಾರವ್ರಿಗೆ ಸಿಗುತ್ತೆ. ಅವ್ರು ಏನು ಕಾಂಪ್ಲಿಮೆಂಟ್ ಕೊಡ್ತಿದ್ದಾರೆ ಅದು ಬಾಬಾರವ್ರಿಗೆ ಸಿಗುತ್ತೆ. ನಮ್ಗೆ ಯಾಕೆ ಬೇಜಾರಾಗುತ್ತೆ? ಅಲ್ಲಿ ಬೇಜಾರು ಪ್ರಶ್ನೆನೇ ಬರೋದಿಲ್ಲ. ಅಲ್ಲಿ ಯಾಕೆಂದ್ರೆ ನಾನು ಅನ್ನೋದು ಇರುತ್ತೆ, ನಾನು ಮಾಡ್ತಿದ್ದೀನಿ ಅನ್ನೋದು ಇರುತ್ತೆ. ಉಪ್ಪು ಖಾರ ಕಡಿಮೆ ಹಾಗೆ ಆಗತ್ತೆ, ಅವ್ರು ಹೇಳ್ತಾರೆ. ಆಗ ನಮಗೆ ಬೇಜಾರು ಹಾಗೆ ಆಗತ್ತೆ. ಎಲ್ಲಿ ನಾನು ಅನ್ನೋದಿರುತ್ತೋ ಅಲ್ಲಿ ಅವಮಾನ ಇರುತ್ತೆ, ಅಭಿಮಾನ. ನಾನು ಅನ್ನೋದು ಅಭಿಮಾನ ಅಲ್ಲಿತ್ತು ಅಂದರೆ ಅಲ್ಲಿ ಅವಮಾನ ಇದ್ದೇ ಇರುತ್ತೆ ಅಂತ ಅವ್ಯಕ್ತ ಮಾಡಿ ಹೇಳಿದಾರೋ ಇಲ್ವೋ ಬಾಬಾ? ಹೇಳಿದ್ದಾರೆ ತಾನೆ. ನಾನು ಮಾಡಿದೆ ಅನ್ನೋದಿದೆ, ಅಭಿಮಾನ ಇದೆ ಅಂದರೆ ಮತ್ತೆ ಅದಕ್ಕೆ ರಿಸಲ್ಟ್ ಬಂದಾಗ ಅವಮಾನ ಅನ್ನೋದು ಬಂದಾಗ ನಮಗೆ ಅವಮಾನ ಆಗತ್ತೆ. ಚೆನ್ನಾಗಿಲ್ಲ, ಹಾಗೆ ಹೀಗೆ, ಹೀಗೆ ಮಾಡಿದ್ದೀರಾ, ಹಾಗೆ ಮಾಡಿದ್ದೀರಾ ಅಂದರೆ ಅವಮಾನ ಹಾಗೆ ಆಗತ್ತೆ, ಅಪಮಾನ ಹಾಗೆ ಆಗತ್ತೆ ಅಲ್ವಾ? ಹಾಗೆ ಎಲ್ಲಾದ್ರಲ್ಲೂ ಬಾಬಾರವರಿಗೆ ಕೊಡಬೇಕು ನಾವು. ಯಾರಾದರೂ ತುಂಬ ಚೆನ್ನಾಗಿದೆ ಪ್ರಸಾದ, ಇವತ್ತು ತುಂಬ ಚೆನ್ನಾಗಿ ಮಾಡಿದ್ದೀರಾ ನೀವು ಅಂದರೆ ಖುಷಿ ಪಟ್ಬಿಡೋದು. ಅದನ್ನು ನಾನು ಸ್ವೀಕಾರ ಮಾಡಿದ್ನೋ ಇಲ್ವೋ? ಸ್ವೀಕಾರ ಮಾಡಿದೆ. ಬಾಬಾರವ್ರು ಮಾಡಿಸಿದ್ದು ಬಾಬಾರವರದ್ದು, ನಾನು ಕೇವಲ ನಿಮಿತ್ತ ಅಷ್ಟೆ. ಅಲ್ಲಿ ಆತ್ಮಿಕವಾಗಿ ಅಲ್ಲಿ
ಬಾಬಾರವರ ಮಾಡಿಸುವಂಥವ್ರ ನಿಮಿತ್ತ ಆಗಿರೋದಕ್ಕೆ ಅಲ್ಲಿ ತೃಪ್ತಿ ಇರುತ್ತೆ ಅಷ್ಟೇ. ಭಾಗ್ಯ ಅನ್ನೋ ಭಾವನೆ ಇರುತ್ತೆ, ಪುಣ್ಯ ಅನ್ನೋ ಭಾವನೆ ಇರುತ್ತೆ, ಖುಷಿ ಇರುತ್ತೆ ಅಲ್ಲಿ. ಅವ್ರು ಚೆನ್ನಾಗಿ ಮಾಡಿದ್ದೀರಾ ಅಂದರೆ ಖುಷಿ ಪಡೋದು, ಚೆನ್ನಾಗಿ ಮಾಡಿಲ್ಲ ಅಂದರೆ ದುಃಖ ಪಡೋದು, ಬೇಜಾರು ಮಾಡ್ಕೊಳ್ಳೋದು ಅಂದರೆ ಅಲ್ಲಿ ನಾನು ಅನ್ನೋದು ಇದೆ ಅಂತಲೇ ಅರ್ಥ. ಇದನ್ನ ಯಾವುದನ್ನು ನಾವು ಸ್ವೀಕಾರ ಮಾಡಬಾರ್ದು. ಎಲ್ಲದರಲ್ಲೂ ಬಾಬಾರವರಿಗೆ ಅರ್ಪಣೆ ಮಾಡೋದು ಅಂದರೆ ಏನು? ಪ್ರತಿ ಸಂಕಲ್ಪವನ್ನು ಅರ್ಪಣೆ ಮಾಡಬೇಕು ನಾವು. ಪ್ರತಿ ಸಂಕಲ್ಪ, ಪ್ರತಿ ಸೆಕೆಂಡು, ಶ್ವಾಸನೂ ಸಹ ಅರ್ಪಣೆ ಮಾಡಬೇಕು. ಬಾಬಾರವರ ನೆನಪು. ಈಗ ನಮಗೆ ಅವರು ಲೈಫ್ ಪಾರ್ಟ್ನರ್ ಅಂದರೆ ಪ್ರತಿ ವಿಷಯದಲ್ಲೂ ಅವ್ರು ನಮಗೆ ಪಾರ್ಟ್ನರ್ ಆಗಿರ್ತಾರೆ. ಯಾರು? ಬಾಬಾ ಅಲ್ವಾ? ಪ್ರತಿ ವಿಷಯದಲ್ಲೂ ಪ್ರತಿ ಸೆಕೆಂಡು ಅವ್ರು ನಮ್ಮ ಜೊತೆ ಇರ್ತಾರೆ ಅಲ್ವಾ? ಮತ್ತೆ ಎಲ್ಲದರಲ್ಲೂ ಬಾಬಾನೇ ಇರ್ತಾರೆ. ಮತ್ತೆ ಅಲ್ಲಿ ಏನು ಕೆಟ್ಟದಾಗಕ್ಕೆ ಸಾಧ್ಯ? ಅದೆಲ್ಲ ಬಾಬಾನವರಿಗೆ ಅರ್ಪಣೆ ಆಗಿರುತ್ತೆ. ಭಕ್ತಿ ಮಾರ್ಗದಲ್ಲಿ ಈಶ್ವರಾರ್ಪಣಂ ಅಂತ ಮಾಡ್ತಾರೆ ಅಲ್ಲ? ಇಲ್ಲಿ ನಾವು ಡೈರೆಕ್ಟ್ ಅವ್ರು ಮಾಡುವಂಥದ್ದು ಸ್ಥೂಲ, ನಾವಿಲ್ಲಿ ಮಾಡುವಂತಹದ್ದು ಸೂಕ್ಷ್ಮವಾಗಿ ಜಾಸ್ತಿ ಮಾಡಬೇಕು. ಯಾಕಂದರೆ ಮನಸ್ಸು ಬುದ್ಧಿಯಿಂದ ನಾವು ಕೊಟ್ಬಿಟ್ವಿ. ನಮ್ಮ ಮನಸ್ಸು, ಬುದ್ಧಿ, ಸಂಸ್ಕಾರ, ಹಳೆಯ ಸ್ವಭಾವ ಸಂಸ್ಕಾರಗಳು, ವಿಕಾರಗಳು, ವಿಕರ್ಮಗಳು, ವಿಕಲ್ಪಗಳು, ವ್ಯರ್ಥ ಸಂಕಲ್ಪಗಳು ಎಲ್ಲವನ್ನ ಹಳೆಯದೆಲ್ಲ ಏನಿತ್ತು ಅದೆಲ್ಲ ನನಗೆ ಕೊಟ್ಬಿಡಿ ಅಂತಾರೆ ಬಾಬಾ. ಹಳೆಯದೆಲ್ಲ ಇವೆಲ್ಲ ಇದ್ದಾವೆ. ಯಾವಾಗ ನಾವು ಕೊಟ್ಬಿಡ್ತೀವಿ? ಯಾವಾಗ ನಮಗೆ ಬಾಬಾ ಒಬ್ಬರೇ ಆಗಿದ್ದಾರೆ. ಬಾಬಾ ಒಬ್ಬರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಒಂದೇ ಏಟಿಗೆ ನಾವು ಯಾವಾಗ ಬಲಿ ಆಗ್ತೀವಿ ಆಗ ಎಲ್ಲರೂ ಬಾಬಾ ಆಗಿರ್ತಾರೆ. ಆವಾಗ ಇವೆಲ್ಲವೂ ಸಹ ಹಳೆಯದು ಸಮಾಪ್ತಿ ಆಗುತ್ತೆ. ಯಾವುದು? ಹಳೆಯ ಸ್ವಭಾವ ಸಂಸ್ಕಾರ, ವ್ಯರ್ಥ ಸಂಕಲ್ಪಗಳು, ವಿಕಾರಗಳು, ವಿಕರ್ಮಗಳು, ವಿಕಲ್ಪಗಳು ಇವೆಲ್ಲವೂ ಸಹ ಸಮಾಪ್ತಿ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ಕೇವಲ ಬಾಬಾ ಅಷ್ಟೇ ಇರ್ತಾರೆ. ಬಾಬಾ ಇರೋ ಜಾಗದಲ್ಲಿ ಅವೆಲ್ಲ ಇರಕ್ಕೆ ಸಾಧ್ಯ ಇಲ್ಲ ಅಲ್ಲ. ಮತ್ತೆ ನಾವು ಯೋಚನೆ ಮಾಡ್ಬೇಕು. ಯಾಕೆಂದ್ರೆ ನಮಗೆ ಈಗ ಅರ್ಥ ಆಗೋದಿಲ್ಲ, ಆದ್ರೆ ಅಂತಿಮದಲ್ಲಿ ನಮ್ಮಷ್ಟು ಪಶ್ಚಾತ್ತಾಪ ಪಡೋರು ಬೇರೆ ಯಾರೂ ಇರೋದಿಲ್ಲ. ಬಾಬಾರವ್ರ ಮಕ್ಕಳಾಗಿ ನಮ್ಮಷ್ಟು ಪಶ್ಚಾತ್ತಾಪ ಪಡೋರು ಬೇರೆಯವ್ರಿಗೆ ನೋಡಿ. ಅವ್ರಿಗೆ ಜ್ಞಾನನೂ ಗೊತ್ತಿಲ್ಲ, ಅರ್ಥನೂ ಆಗೋದಿಲ್ಲ. ದ್ವಾಪರ ಕಲಿಯುಗದವ್ರಿಗೆ ಜ್ಞಾನನೂ ಗೊತ್ತಿರೋದಿಲ್ಲ, ಅವ್ರಿಗೆ ಅರ್ಥನೂ ಆಗೋದಿಲ್ಲ, ಅವ್ರು ಜ್ಞಾನ ಕೇಳೋದು ಇಲ್ಲ ಬಿಡಿ. ದ್ವಾಪರ ಕಲಿಯುಗದವ್ರು ಎಲ್ಲಿ ಕೇಳ್ತಾರೆ? ಆದರೆ ನಾವು ಎಲ್ಲ ಗೊತ್ತಿದ್ದು ಬಾಬಾ ತಿಳಿಸಿದ್ರು, ಇಷ್ಟು ಹೇಳಿದ್ರೂ ಕೂಡ ನಾವು ಇನ್ನೂ ಅಲ್ಪಕಾಲಿಕ ವಿನಾಶಿ ಪ್ರಪಂಚದ ಮೇಲೇ ನಾವು ಇನ್ನೂ ಮೋಹ ಮಮಕಾರಗಳನ್ನು ಇಟ್ಕೊಂಡು ಇದ್ದೀವಿ. ಯಾವುದನ್ನು ನಾವು ಬಾಬಾರವ್ರು ಕೊಟ್ಟಿಲ್ಲ, ಅರ್ಪಣೆ ಮಾಡಿಲ್ಲ ಅಂದರೆ, ನಾವೇನು ಪಡ್ಕೊಂಡಿಲ್ಲ ಅಂತಂದರೆ ಪಡ್ಕೊಂಡಿರೋರ ಹತ್ರ ಕೇಳ್ಕೊಬೇಕಾಗತ್ತೆ. ಆಮೇಲೆ ನಾವು ಪಡ್ಕೊಂಡಿರೋ ಹತ್ರ ಕೇಳ್ಕೊಬೇಕಾಗತ್ತೆ, ಪಶ್ಚಾತ್ತಾಪ ಪಡಬೇಕಾಗತ್ತೆ. ನಾವು ಆ ಸಮಯವನ್ನು ಸಹ ನಾವು ನೆನಪು ಮಾಡ್ಕೋಬೇಕಾಗತ್ತೆ, ಯೋಚನೆ ಮಾಡಬೇಕಾಗತ್ತೆ. ಆ ಸಮಯದ ಬಗ್ಗೆ ಹೇಗಿರುತ್ತೆ ಆ ಸಮಯ. ನಾನೆಲ್ಲ ಹೇಗೆ ನಾನು ಅವ್ರಿಗೆ ಎಲ್ಲ ಸಮರ್ಪಣೆ ಮಾಡ್ತೀನಿ, ಎಷ್ಟು ಪರ್ಸೆಂಟೇಜಲ್ಲಿ ಅಷ್ಟು ಪರ್ಸೆಂಟೇಜಲ್ಲಿ ಬಾಬಾರವರಿಂದ ನಮಗೆಲ್ಲನೂ ಸಹ ಸಿಗುತ್ತೆ. ಆತ್ಮದಲ್ಲಿ ಶಕ್ತಿ ತುಂಬುತ್ತೆ, ಆತ್ಮಿಕ ಗುಣಗಳು, ಆತ್ಮಿಕ ಶಕ್ತಿಗಳು ಜಾಗೃತ ಆಗತ್ತೆ. ಅಲ್ಲಿವರೆಗೂ ಆಗೋದಿಲ್ಲ. ಯಾಕೆ ನೋಡಿ, ಕೆಲವರು ತುಂಬಾ ಪುರುಷಾರ್ಥದಲ್ಲಿ ಮುಂದೆ ಇರ್ತಾರೆ, ಕೆಲವರು ತುಂಬಾ ಕಡಿಮೆ ಇರ್ತಾರೆ. ಯಾಕೆ? ಅವರು ಎಷ್ಟು ಪರ್ಸೆಂಟೇಜಲ್ಲಿ ಅವರು ಬಾಬಾರವರಿಗೆ ಅರ್ಪಣೆ ಆಗಿದ್ದಾರೆ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟು ಬಾಬಾರವರನ್ನೇ ನಂಬಿದ್ದಾರೆ, ಎಷ್ಟು ಡಿಪೆಂಡ್ ಆಗಿದ್ದಾರೆ ಅವ್ರ ಮೇಲೆ, ಎಷ್ಟು ಅರ್ಪಣೆ ಮಾಡಿ ಸಮರ್ಪಣೆ ಸರೆಂಡರ್ ಆಗಬೇಕಲ್ಲ. ತುಂಬ ಆತ್ಮಿಕ ಶಕ್ತಿಗಳಿರುತ್ತೆ, ಆತ್ಮಿಕ ಗುಣಗಳಿರುತ್ತೆ, ಸಂಸ್ಕಾರನೂ ಸಹ ಆತ್ಮಿಕವಾಗಿ ಎಲ್ಲವೂ ಸಹ ಧಾರಣೆ ಮಾಡ್ಕೊಂಡಿರ್ತಾರೆ ಕೆಲವರು. ಅಂದರೆ ತುಂಬ ಫಾಸ್ಟಾಗಿ ಮಾಡ್ಕೊಂಡಿರ್ತಾರೆ. ಆದರೆ ಅವೆಲ್ಲವೂ ಸಹ
ಅರ್ಪಣೆ ಆಗೋದ್ರ ಮೂಲಕನೇ ಸಿಗೋದು. ಅರ್ಪಣೆ ಆಗಬೇಕಿಲ್ಲಿ, ಯೋಚನೆ ಮಾಡಬಾರದು. ಬಾಬಾರವರು ಕೊಡೋದ್ರಲ್ಲಿ ಯೋಚನೆ ಮಾಡಲೇಬಾರದು. ಯೋಚನೆ ಮಾಡಿ ಮಾಡಿ ಅರ್ಪಣೆ ಮಾಡಬಾರದು. ಬಾಬಾನು ಸಹ ಯೋಚನೆ ಮಾಡಿ ಮಾಡಿನೇ ಕೊಡ್ತಾರೆ ನಮಗೆ. ಶಕ್ತಿ ಇರ್ಬೋದು, ಪ್ರಾಪ್ತಿ ಇರ್ಬೋದು, ಏನೇ ಇರ್ಬೋದು, ನಮಗೆ ಯೋಚನೆ ಮಾಡಿನೇ ಕೊಡ್ತಾರೆ. ಬಾಬಾ ಅದನ್ನೇ ಹೇಳಿದ್ರಲ್ಲ, ನೀವೆಷ್ಟು ಕೊಡ್ತೀರಾ ಅಷ್ಟೇ ಸಿಗುತ್ತೆ ನಿಮಗೆ. ಈಗ ಆತ್ಮದಲ್ಲಿ ಶಕ್ತಿ ಇಲ್ಲ, ನಿಮ್ಮ ಯೋಗ್ಯತೆ ಏನಿದೆ, ಯೋಗ್ಯತೆ ಅನುಸಾರವಾಗಿ ನಿಮ್ಮ ಶಕ್ತಿಯನ್ನು ಅನುಸರಿಸಿ ನಿಮ್ಮ ಆತ್ಮದಲ್ಲಿ ಶಕ್ತಿ ಇದೆ. ಅದಕ್ಕೆ ಕಾರಣ ಏನು? ಅರ್ಪಣೆ ಆಗೋದ್ರಲ್ಲಿ ಕೊರತೆ ಇದೆ. ಒಂದೇ ಏಟಿಗೆ ನೀವು ಬಲಿ ಆಗಿಲ್ಲ. ಯಾವಾಗ ನಾವು ಬಾಬಾ ಒಬ್ಬರನ್ನ, ನಾವು ಬ್ರಹ್ಮ ಬಾಬಾ ಸಮಾನವಾಗಿ ಬಾಬಾ ಒಬ್ಬರನ್ನ ಆಧಾರ ಮಾಡ್ಕೋತೀವಿ, ಯಾವಾಗ ಇವರೊಬ್ಬರು ಬಿಟ್ಟರೆ ಬೇರೆ ಯಾರೂ ಇಲ್ಲ, ಬಾಬಾ ಕೊಡ್ತಿರೋ ಪ್ರಾಪ್ತಿ ಏನು, ಈ ಹಳೆ ಪ್ರಪಂಚದಿಂದ ಸಿಗ್ತಿರೋದೇನು, ಎಲ್ಲಿವರೆಗೂ ಸಿಗುತ್ತೆ, ಇದು ಏನಾಗಿದೆ, ಇದರೆಲ್ಲ ನಮಗೆ ಅರ್ಥ ಆಯಿತು ಅಂತಂದಾಗ ಆಟೋಮೆಟಿಕಲಿ ನಾವು ಅವುಗಳ ಕಡೆ ಮನಸ್ಸು ಬುದ್ಧಿ ಹೋಗುತ್ತೆ. ನಿಮಿತ್ತವಾಗಿ ಶರೀರ ನಿರ್ವಹಣಾರ್ಥವಾಗಿ ನಾವು ಏನೇ ಮಾಡಿದ್ರು ಕೂಡ, ಕೆಲಸ ಕಾರ್ಯ ಎಲ್ಲ ಮಾಡಿದ್ರೂ ಕೂಡ ಮೋಹ ಮಮಕಾರ ಇರ್ಬೋದು, ಆಕರ್ಷಣೆ ಇರ್ಬೋದು, ಅವೆಲ್ಲ ಇರೋದಿಲ್ಲ, ಸಮಾಪ್ತಿ ಆಗ್ತಾ ಹೋಗುತ್ತೆ. ಬಾಬಾ ಒಬ್ಬರೇ ಇರ್ತಾರೆ. ಆಗ ಪ್ರತಿಯೊಂದರಲ್ಲೂ ಸಫಲತೆ ಅನ್ನೋಂಥ ಸಿಗುತ್ತೆ. ಬಾಬಾರವರ ಮೂಲಕ ಸಹಯೋಗ ಸಿಗುತ್ತೆ. ಬಾಬಾ ನಮಗೆ ಲೈಫ್ ಪಾರ್ಟ್ನರ್ ಅಂದಮೇಲೆ ಅಲ್ಲಿ ಸಫಲತೆ ಸಿಗದೆ ಇನ್ನೇನು ಸಿಗುತ್ತೆ ಹೇಳಿ? ಅಸಫಲತೆ ಸಿಗಕ್ಕೆ ಸಾಧ್ಯನಾ? ಪ್ರತಿಯೊಂದು ವಿಷಯದಲ್ಲೂ ನಮಗೆ ಸಫಲತೆ ಸಿಗಬೇಕು ಅಂದರೆ ಅವರು ನಮಗೆ ಪಾರ್ಟ್ನರ್ ಆಗಿರ್ಬೇಕು, ಲೈಫ್ ಪಾರ್ಟ್ನರ್ ಆಗಿರ್ಬೇಕು. ಅವರನ್ನೇ ಮುಂದೆ ಇಡಬೇಕು. ದೇಹದಾರಿಗಳನ್ನು ಆಧಾರ ಮಾಡ್ಕೋಬಾರ್ದು. ವಸ್ತುಗಳನ್ನು, ಪ್ರಕೃತಿ ಸಾಧನಗಳೇನೇನಿದೆ ಯಾವುದನ್ನು ಸಹ ನಾವು ಆಧಾರ ಮಾಡ್ಕೋಬಾರ್ದು. ಬಾಬಾ ಒಬ್ಬರನ್ನೇ ಆಧಾರ ಮಾಡ್ಕೋಬೇಕು ಅಂತ ಇದಕ್ಕೆ ಹೇಳೋದು ಬಾಬಾ. ಅರ್ಥ ಆಯ್ತಲ್ಲ? ಆತ್ಮದಲ್ಲಿ ಶಕ್ತಿ ತುಂಬದೇ ಇರೋದಕ್ಕೆ ಕಾರಣ, ಆತ್ಮಿಕ ಶಕ್ತಿ ಪ್ರಾಪ್ತಿ ಆಗದೇ ಇರೋದಕ್ಕೆ ಕಾರಣ ಇದೆ. ಸ್ಮೃತಿನೂ ಸಹ ನಮಗೆ ನಿಲ್ಲದೇ ಇರೋದಕ್ಕೆ ಕಾರಣ, ಯಾವಾಗ ನಮಗೆ ಬಾಬಾರವರ ಮೇಲೆ ಸ್ಮೃತಿ ಕಡಿಮೆ, ಆತ್ಮದ ಸ್ಮೃತಿ ಕಡಿಮೆ ಅಂದರೆ ದೇಹದ ಕಡೆ ಜಾಸ್ತಿ ಗಮನ ಇರುತ್ತೆ, ಆಕರ್ಷಣೆ ಗಮನ ಇರುತ್ತೆ, ಕರ್ಮಬಂಧನಗಳು ಅಲ್ವಾ, ಶಾರೀರಿಕವಾಗಿಯೇ ಕೆಲಸ ಕಾರ್ಯ, ದುಡ್ಡು, ಸಂಬಂಧಗಳು, ಅವು ಇವು ಎಲ್ಲ ಅದ್ರ ಕಡೆನೇ ಜಾಸ್ತಿ ಗಮನ ಇರುತ್ತೆ. ಮತ್ತೆ ಆತ್ಮದ ಸ್ಮೃತಿ ಎಲ್ಲಿ ಬರುತ್ತೆ, ಬಾಬಾದ ಸ್ಮೃತಿ ಎಲ್ಲಿ ಬರುತ್ತೆ? ಯೋಚನೆ ಮಾಡಿ. ಕೇವಲ ಅಮೃತ ವೇಳೆ ಮಾತ್ರ, ಇಲ್ಲ ಸಂಜೆ ಯೋಗ, ಅದಷ್ಟೇ ನಾವು ಸೀಮಿತ ಮಾಡಿಟ್ಕೊಂಡಿರ್ತೀವಿ ಯೋಗಕ್ಕೆ, ಮುರುಳಿ ಕ್ಲಾಸು ಅಷ್ಟೇ. ಉಳಿದಿರೋ ಸಮಯ ಎಲ್ಲ ಬರೀ ಇದರಲ್ಲೇ ಇದೆ. ಇದಕ್ಕಿಂತ ಜಾಸ್ತಿ ದೈಹಿಕವಾದದ್ದೇ ಜಾಸ್ತಿ ಇದೆ, ಜಾಸ್ತಿ ಅದ್ರ ಕಡೆನೇ ಜಾಸ್ತಿ ಗಮನ ಕೊಡ್ತಿರ್ತೀವಿ. ಅದರಲ್ಲೂ ಸಹ ಹೇಳಿದ್ದಾರೆ ಬಾಬಾ, ಕರ್ಮಯೋಗಿಯಾಗಿ ಮಾಡಬೇಕು, ನೀವು ಅತೀತವಾಗಿ ಮಾಡಬೇಕು, ಸಾಕ್ಷಿಯಾಗಿ ಮಾಡಬೇಕು, ಯುಕ್ತಿಯುಕ್ತವಾಗಿ ಮಾಡಬೇಕು, ಜ್ಞಾನಯುಕ್ತವಾಗಿ ಮಾಡಬೇಕು, ಎಷ್ಟೇ ಹೇಳ್ತಾರಲ್ಲ. ಲೌಕಿಕದಲ್ಲಿ ಇದ್ರೂ ಅಲೌಕಿಕವಾಗಿ ಮಾಡಬೇಕು ಅಂತ ಯಾವ್ಯಾವ ರೀತಿಯೆಲ್ಲ ಯುಕ್ತಿಗಳನ್ನು ತಿಳಿಸಿದ್ದಾರೆ ಅಲ್ಲ. ಬರೀ ನಾವು ದೇಹದ ಸಂಬಂಧಗಳು, ದೇಹದ ಒಂದು ಸಂಪತ್ತು, ವಸ್ತು ವೈಭವ, ಪದಾರ್ಥಗಳು, ಅವುಗಳ ಕಡೆನೇ ಗಮನ ಕೊಡ್ತಾ ಹೋದ್ರೆ ಬಾಬಾ ಎಲ್ಲಿರ್ತಾರೆ? ಅದಕ್ಕೆ ಬಾಬಾ ನೆನಪೆಲ್ಲಿ ಬರುತ್ತೆ? ಅದಕ್ಕೆ ಸ್ಮೃತಿಯಲ್ಲೂ ಕೊರತೆ ಇದೆ. ಎಲ್ಲದಕ್ಕೂ ಆಧಾರ ನಾವು ಬಾಬಾರವರಿಗೆ ಅರ್ಪಣೆ ಆಗಬೇಕು. ಸರ್ವ ಸಮರ್ಪಣೆ, ಸರ್ವ ಅರ್ಪಣೆ ಮಾಡಬೇಕು. ಪ್ರತಿ ಸೆಕೆಂಡು ಬಾಬಾದು, ಪ್ರತಿ ಒಂದು ಉಸಿರು ಶ್ವಾಸನೂ ಸಹ ಬಾಬಾರವರಿಗೆ ಅರ್ಪಣೆಯಾಗಿಡಬೇಕು. ನಾವು ಪರ್ಸೆಂಟೇಜು ಎಲ್ಲರೂ ಒಂದೇ 100% ಕೊಡೋದಕ್ಕಾಗೋದಿಲ್ಲ, ನಮಗೆ ಗೊತ್ತಿದೆ. ಆದರೆ ನಾವು ಪುರುಷಾರ್ಥ ಮಾಡೋದ್ರಲ್ಲಿ, ಪ್ರಯತ್ನ ಪಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ? ಮೇ ಬಿ ನಾವು ಅರ್ಪಣೆ ಮಾಡ್ತೀವಿ ಅಂದರೆ ಬಾಬಾರವರ ಸಹಯೋಗ ನಮಗೆ ಸಿಗುತ್ತೆ. ನಾವು ತುಂಬ ಮುಂದೆ ಹೋಗ್ಬೋದಲ್ಲ, ಶಕ್ತಿ ತುಂಬ ಪಡ್ಕೋಬೋದಲ್ವ, ಪ್ರಾಪ್ತಿ ಮಾಡ್ಕೋಬೋದಲ್ವಾ. ನಂಬರ್ 1 ಶಕ್ತಿ ಸಿಗುತ್ತೆ ಅಂತ ಹೇಳಿದ್ರಲ್ಲ ಬಾಬಾ. ಯಾರು ಒಂದೇ ಏಟಿಗೆ ಬಲಿ ಆಗ್ತಾರೆ, ಅರ್ಪಣೆ ಆಗ್ತಾರೆ, ಎಲ್ಲ ನಿಂದು ಅಂತ ಒಂದೇ ಏಟಿಗೆ ಸಂಕಲ್ಪ, ದೃಢ ಸಂಕಲ್ಪದಲ್ಲಿ
ಸಂಕಲ್ಪ ಮಾಡಿಬಿಡ್ತಾರೆ, ಅವ್ರಿಗೆ ನಂಬರ್ 1 ಶಕ್ತಿ ಸಿಕ್ಬಿಡುತ್ತೆ ಅಂತ ಬಾಬಾನೇ ಹೇಳಿದಾರಲ್ಲ. ಆಗಲ್ಲ ಅಂತ ನಾವು ಯಾಕೆ ಯೋಚನೆ ಮಾಡಬೇಕು? ಆಗತ್ತೆ. ಯಾವಾಗ ನಾವು ಪ್ರಯತ್ನ ಪಡ್ತೀವಿ. ಎಲ್ಲವನ್ನ ಅವರಿಗೆ ಅರ್ಪಣೆ ಮಾಡುವಂಥದ್ದು, ಯಾವುದೂ ನನ್ನದಲ್ಲ. ಪ್ರತಿದಿನ ಬಾಬಾ ಹೇಳ್ತಾನೇ ಇರ್ತಾರೆ ಮುರಳಿಗಳಲ್ಲಿ. ಬಾಬಾ ಹೇಳಿದ್ದನ್ನೇ ಹೇಳ್ತಾರೆ ಅಂತ ನಾವು ತಿಳ್ಕೋಬೋದು, ಆದರೆ ಬಾಬಾ ಹೇಳಿದ್ದನ್ನೇ ಹೇಳ್ತಿದ್ದಾರೆ ನಿಜ. ಬಟ್ ನಾವು ಅದನ್ನು ಧಾರಣೆಯಲ್ಲಿ ತಂದಿದ್ದೀವ? ನಾವು ಯಾವಾಗ ನಾವು ಧಾರಣೆಯಲ್ಲಿ ತರ್ತೀವೋ ಅಲ್ಲಿವರೆಗೂ ಬಾಬಾ ಹೇಳ್ತಾನೇ ಇರ್ತಾರೆ. ನಾವು ಧಾರಣೆಯಲ್ಲಿ ತಂದು ನಾವೆಲ್ಲರೂ ಸಹ ಬಾಬಾ ಇದು ನಾವು ಮಾಡಿಬಿಟ್ಟಿದ್ದೀವಿ ಅಂದರೆ ಆಗ ಬೇರೆದು ಹೇಳಿ ಅಂತ ಹೇಳೋದಕ್ಕೆ ಅವಾಗ ಅದಕ್ಕೂ ಒಂದು ಅರ್ಥ ಇದೆ. ಬಾಬಾ ಹೇಳ್ತಾನೆ ಇದ್ದಾರೆ, ನಾವು ಮಾಡ್ತಾನೆ ಇಲ್ಲ. ನಾವು ಎಲ್ಲಿವರೆಗೂ ಅಲ್ಲಿವರೆಗೂ ಅವರು ಹೇಳ್ತಾನೆ ಇರ್ತಾರೆ. ಯಾಕಂದ್ರೆ ಅವರು ಇರೋದೇ ನಮ್ಮನ್ನ ಪರಿವರ್ತನೆ ಮಾಡೋದಕ್ಕೆ. ಮತ್ತೆ ನಾವು ಮಾಡಿಲ್ಲ ಅಂತಂದ್ರೆ ಅವರು ಅಲ್ಲಿವರೆಗೂ ಬಿಡೋದಿಲ್ಲ. ಅದಕ್ಕೋಸ್ಕರ ಬಾಬಾ ತಿಳಿಸ್ತಿರುವಂತಹದ್ದು. ಈಗಿಂದಾದರೂ ನಾವೆಲ್ಲರೂ ಸಹ ದೃಢ ಸಂಕಲ್ಪದ ಮೂಲಕ ಬಾಬಾ ನೀನು ಕೊಡ್ತಿರೋ ಪ್ರಾಪ್ತಿ ಮುಂದೆ, ಆಸ್ತಿ ಮುಂದೆ, ಖಜಾನೆಗಳ ಮುಂದೆ, ಈ ಹಳೆಯ ಪತಿತ ಪ್ರಪಂಚದಲ್ಲಿ ಸಿಕ್ತಿರೋ ಯಾವುದೇ ವಜ್ರ ಇರ್ಬೋದು, ಒಡವೆಗಳಿರ್ಬೋದು, ಆಸ್ತಿ ಸಂಪತ್ತು, ಪದಾರ್ಥ, ವೈಭವ, ಸಂಬಂಧಗಳು ಅವೆಲ್ಲವೂ ನಶ್ವರ. ನೀನೊಬ್ಬನೇ ಶಾಶ್ವತ. ನಿಮ್ಮಿಂದ ಸಿಗೋದೆಲ್ಲವೂ ಶಾಶ್ವತ, ಅವಿನಾಶಿಯಾಗಿ ಸಿಗುತ್ತೆ. ಅವರೊಬ್ಬರನ್ನ ಆಧಾರ ಮಾಡ್ಕೋಬೇಕು, ಅವರೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು. ಅವರೊಬ್ಬರಿಗೇನೆ ಎಲ್ಲವನ್ನ, ಯಾವುದೇ ಏನೇ ಇದ್ರೂ ಎಲ್ಲವೂ ಬಾಬಾರವರಿಗೆ ಅರ್ಪಣೆ ಮಾಡಬೇಕು. ಇಲ್ಲಿ ಯಾವುದ್ರಲ್ಲೂ ನಾನು, ನನ್ನದು, ನನ್ನವರು ಬರಂಗೇ ಇಲ್ಲ. ಎಲ್ಲವೂ ಬಾಬಾರವರೇ. ನಾನು ಅಂದರೆ ಕೇವಲ ಆತ್ಮ, ನನ್ನದು, ನನ್ನವರು ಅಂದರೆ ಕೇವಲ ಬಾಬಾ. ಇಷ್ಟೇ ಇರಬೇಕು. ಅರ್ಥ ಆಯ್ತಲ್ಲ? ಓಂ ಶಾಂತಿ.